ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇಲ್ಲಿ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಅಂಡ್ ಮೋಸ್ಟ್ ಆಫ್ ದ ವಿಡಿಯೋಸ್ ನೀವು ಸಜೆಸ್ಟ್ ಮಾಡಿರೋ ಟಾಪಿಕ್ ಮೇಲೆ ಆಗಿರುತ್ತೆ. ಸೊ ನೀನು ನೆಕ್ಸ್ಟ್ ವಿಡಿಯೋ ಯಾವ ಒಂದು ಟಾಪಿಕ್ ಮೇಲೆ ನೋಡಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ಇವಾಗಲೇ ಹಾಕಿ. ಅಂಡ್ ಡೆಫಿನೆಟ್ಲಿ ಟೈಟಲ್ ಬೇರೆ ತರ ಇರುತ್ತೆ, ನೀವು ಕೇಳಿದ ಎಕ್ಸಾಕ್ಟ್ ತರ ಇರಲ್ಲ, ಬಟ್ ಆಬ್ವಿಯಸ್ಲಿ ನಿಮ್ ಒಂದು ಕ್ವೆಶನ್ ಮೇಲೆ ಆಗಿರುತ್ತೆ. ಸೊ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಈ ಒಂದು ವಿಡಿಯೋ ಬಂದ್ಬಿಟ್ಟು ಪೊಟೆನ್ಶಿಯಲ್ ಆಫ್ ದಿಸ್ ಕನೆಕ್ಷನ್ ಬಗ್ಗೆ. ಆಲ್ರೆಡಿ ಕಮಿಟ್ಮೆಂಟ್ ಅಲ್ಲಿ ಇರೋರಿಗೂ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ನೀವು ಕ್ವೆಶನ್ ಮಾಡಿ ಕೇಳ್ಬೋದು. ಅಂದ್ರೆ ಫಾರ್ ಎವರ್ ನಾನು ಇವ್ರ ಮೇಲೆ ಟ್ರಸ್ಟ್ ಮಾಡ್ಬೋದಾ, ಇವ್ರ ಮೇಲೆ ನಂಬಿಕೆ ಇಟ್ಕೊಬೋದಾ, ಆತರ ನೀವು ಕನ್ಫರ್ಮೇಶನ್ ತಗೋಬಹುದು ಈ ಪರ್ಸನ್ ಬಗ್ಗೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಒನ್ ಸೈಡೆಡ್ ರಿಲೇಶನ್ಶಿಪ್ ಅಲ್ಲಿ ಇರ್ತೀರಾ ಅಲ್ವಾ, ನಿಮಗೂನು ಅಷ್ಟೇ ಏನಾಗುತ್ತೆ, ಈ ಕನೆಕ್ಷನ್ ಹೋಗ್ತಾ ಅವ್ರಿಗೆ ನಿಮ್ಮ ಮೇಲೆ ಏನಾದ್ರು ಫೀಲಿಂಗ್ಸ್ ಬರುತ್ತಾ, ಅಥವಾ ಅವರ ಒಂದು ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅದನ್ನು ನಾವು ನೋಡೋಣ ಈ ಒಂದು ವಿಡಿಯೋದಲ್ಲಿ. ಅಂಡ್ ಮೋರ್ ಓವರ್ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರೋರಿಗೆ ನಾನು ರೈಟ್ ಪರ್ಸನ್ ಜೊತೆ ಇದೀನ, ರೈಟ್ ಬಾಂಡಿಂಗ್ ಅಲ್ಲಿ ಇದೀನ, ರೈಟ್ ಕನೆಕ್ಷನ್ ಅಲ್ಲಿ ಇದೀನ, ಹಿಂಗೆಲ್ಲ ಕ್ವೆಶನ್ ಆಬ್ವಿಯಸ್ಲಿ ಇರುತ್ತೆ ನಿಮಗೂನು. ಸೊ ನೋಡೋಣ, ಒಂದು ಕನ್ಫರ್ಮೇಶನ್ ನೋಡೋಣ ಏನೆಲ್ಲ ಇದೆ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಅಂತ. ಓಕೆ, ಸೊ ಎಸ್ ಗೈಸ್, ಇದು ಕಂಪ್ಲೀಟ್ ಒಂಥರ ಒಂದು ರಿಲೇಶನ್ಶಿಪ್ ಅಥವಾ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಬಗ್ಗೆ ರೀಡಿಂಗ್ ಆಗಿರುತ್ತೆ. ಆಬ್ವಿಯಸ್ಲಿ ನಿಮಗೆ ಆಪ್ಷನ್ಸ್ ಕೊಡ್ತೀನಿ. ಆಪ್ಷನ್ಸ್ ಹೋಗೋದಕ್ಕೂ ಮುಂಚೆ ಈ ವಿಡಿಯೋದಲ್ಲಿ ನಾವು ಫಸ್ಟ್ ಕರೆಂಟ್ ಎನರ್ಜಿ ಬಗ್ಗೆ ನೋಡೋಣ. ಮ್ಯೂಚುವಲ್ ಫೀಲಿಂಗ್ಸ್ ಏನಿದೆ, ಎನರ್ಜೀಸ್ ನಿಮ್ಮಿಬ್ರು ಮಧ್ಯೆ ಯಾವ ಒಂದು ಎನರ್ಜಿ ಶೇರ್ ಆಗ್ತಾ ಇದೆ, ಅದು ಫ್ರೆಂಡ್ಶಿಪ್ ಆಗಿದೆಯಾ ಅಥವಾ ಯಾವುದೋ ಒಂದು ಪಾಸ್ಟ್ ಸಿಚುವೇಶನ್ ಬಗ್ಗೆ ಇನ್ನೂ ನೀವು ತಲೆಯಲ್ಲಿ ಇಟ್ಕೊಂಡಿದ್ದೀರಾ. ಅಂಡ್ ನೆಕ್ಸ್ಟ್ ನಿಮ್ಮ ಒಂದು ಎನರ್ಜಿ ಅವ್ರ ಮೇಲೆ, ನಿಮಗೆ ಆಕ್ಚುಲಿ ಅವ್ರ ಮೇಲೆ ಒಂದು ಎಮೋಷನಲ್ ಫೀಲಿಂಗ್ ಇದೆಯಾ, ನಿಮ್ಮ ಇಂಟೆನ್ಷನ್ ಏನು, ನಿಮ್ಮ ಮೈಂಡ್ ಸೆಟ್ ಏನು ಅಂತ ನೋಡೋಣ. ಅಂಡ್ ಔಟ್ ಸೈಡ್ ಇಂದ ಅವರ ಎನರ್ಜಿ ನಿಮ್ ಮೇಲೆ ಏನಾಗಿರುತ್ತೆ, ಅವರ ಫೀಲಿಂಗ್ಸ್ ನಿಮ್ ಬಗ್ಗೆ ಏನಾಗಿರುತ್ತೆ, ಅವರ ಇಂಟೆನ್ಷನ್ ನಿಮ್ ಬಗ್ಗೆ ಏನಾಗಿರುತ್ತೆ, ಅವರ ಪರ್ಸ್ಪೆಕ್ಟಿವ್ ಏನಾಗಿರುತ್ತೆ ಈ ಒಂದು ಬಾಂಡಿಂಗ್ ಮೇಲೆ ಅಂತ ನೋಡೋಣ. ಅಂಡ್ ಸ್ಟ್ರೆಂತ್ ಅಂದ್ರೆ ಯಾವ ಒಂದು ಒನ್ ಮೇನ್ ಥಿಂಗ್, ನೀವಿಬ್ರು ಎಷ್ಟೇ ದೂರ ಹೋದ್ರು ನಿಮ್ಮಿಬ್ರನ್ನ ಹತ್ರ ತಗೋಬರೋ ಕೆಪಾಸಿಟಿ ಇದೆ. ಅಂದ್ರೆ ಇಟ್ಸ್ ಮೋರ್ ಲೈಕ್ ನಿಮ್ಮಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಅವ್ರಿಗೆ ಇಷ್ಟ ಆಗೋದಾಗಿರ್ಬೋದು, ಚೈಲ್ಡ್ಹುಡ್ ಮೆಮೊರೀಸ್ ನಿಮ್ಮ ಬಗ್ಗೆ ಅವ್ರಿಗೆ ಇಷ್ಟ ಆಗೋದಾಗಿರ್ಬೋದು, ಆತರ ಏನು ಯಾವ ಒಂದು ವಿಷಯ ಕನೆಕ್ಷನ್ ಸ್ಟ್ರಾಂಗ್ ಮಾಡುತ್ತೆ ಅಂತ. ಓಕೆ, ಅಂಡ್ ಒನ್ ಮೋರ್ ಥಿಂಗ್ ಇಸ್ ಜಸ್ಟ್ ಗೈಸ್, ಓಕೆ, ಒನ್ ಮೋರ್ ಥಿಂಗ್ ಇಸ್ ಚಾಲೆಂಜಸ್. ಯಾವ ಒಂದು ವಿಷಯ ಈ ಕನೆಕ್ಷನ್ ಇನ್ನು ದೂರ ಮಾಡಬಹುದು, ಅಂದ್ರೆ ಇನ್ನು ಪ್ರಾಬ್ಲಮ್ಯಾಟಿಕ್ ಆಗಿ ಕ್ರಿಯೇಟ್ ಮಾಡ್ಬೋದು ಯಾವ ಒಂದು ವಿಷಯ ಅಂತ ನೋಡೋಣ. ಅಂಡ್ ಅದಕ್ಕೆ ಗೈಡೆನ್ಸ್ ಕೂಡ ಕೊಡೋಣ. ಓಕೆ, ಅಂಡ್ ಪೊಟೆನ್ಶಿಯಲ್ ಆಫ್ ದಿಸ್ ರಿಲೇಶನ್ಶಿಪ್ ಅಂದ್ರೆ ಫ್ಯೂಚರ್ ಅಲ್ಲಿ ನೀವಿಬ್ರು ಒಟ್ಟಿಗೆ ಇರ್ತೀರಾ, ಫ್ಯೂಚರ್ ಅಲ್ಲಿ ಯಾವ್ದಾದ್ರು ಒಂದು ಬೆಟರ್ ಕನೆಕ್ಷನ್ ಫಾರ್ಮ್ ಆಗೋ ಪಾಸಿಬಿಲಿಟಿ ಇದೆಯಾ ನಿಮ್ಮಿಬ್ರು ಮಧ್ಯೆ ಅಂತ ನೋಡೋಣ. ಅಂಡ್ ಅಡ್ವೈಸ್. ಓಕೆ, ಇಷ್ಟು ಟಾಪಿಕ್ ನಾವು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಅಂಡ್ ಎಸ್ ಗೈಸ್, 2 ಆಪ್ಷನ್ಸ್ ಇದೆ, ಬಟ್ ಹಿಂಗೆ ನಿಮಗೆ ಆಗಲ್ಲ ಚೂಸ್ ಮಾಡೋದಕ್ಕೆ. ಇನ್ನು ಅದಕ್ಕಂತ ನಿಮಗೆ ಇವಾಗ 2 ಆಪ್ಷನ್ ಬರುತ್ತೆ, ಆಯ್ತಾ. ಸೊ ಗ್ರೂಪ್ 1 ಅಥವಾ 2 ಯಾವ್ದು ಬೇಕು ಅಂತ ನೀವು ಚೂಸ್ ಮಾಡ್ಕೋಬಹುದು. ನಿಮ್ಮ ಕಣ್ಮುಂದೆ ಇವಾಗ 2 ಆಪ್ಷನ್ ಬಂದಿದೆ. ಸೊ ಟೈಮ್ ತಗೊಳ್ಳಿ, ಯಾವ ಇಮೇಜ್ ನಿಮ್ಮ ಲೈಫ್ ಬಗ್ಗೆ ಮ್ಯಾಚ್ ಆಗುತ್ತೆ ಅಥವಾ ನಿಮ್ಮ ಲೈಫ್ ಸ್ಟೈಲ್ಗೆ ಮ್ಯಾಚ್ ಆಗುತ್ತೆ ಅದನ್ನ ಚೂಸ್ ಮಾಡ್ಕೊಬಹುದು. ಅಂಡ್ ಪಾಸ್ ಮಾಡ್ಕೊಳ್ಳಿ, ನಿಮಗೆ ಆ ಒಂದು ಆಪ್ಷನ್ ಚೂಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಬೇಕು ಅಂತ ಅನ್ಸಿದ್ರೆ. ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಅಲ್ಲಿ ನಿಮ್ಮ ಆಪ್ಷನ್ಸ್ ಟೈಮಿಂಗ್ಸ್ ನ ಹಾಕಿದೀನಿ, ಸೊ ನೀವು ಡೈರೆಕ್ಟ್ ಆಗಿ ಹೋಗಬಹುದು. ಸ್ವಲ್ಪ ಫೋಕಸ್ ಮಾಡಬೇಕು, ಇನ್ನು ಟೈಮ್ ಬೇಕು ಅನ್ಸಿದ್ರೆ ಅಟ್ ಎನಿ ಮೂಮೆಂಟ್ ನೀವು ವಿಡಿಯೋನ ಪಾಸ್ ಮಾಡ್ಕೋಬಹುದು. ಓಕೆ, ಸೊ ಎಸ್ ಗೈಸ್, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಆಲ್ ರೈಟ್, ಹೆಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಫಸ್ಟ್ ಗ್ರೂಪ್ ನ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಫ್ಯೂಚರ್ ವಿಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು, ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು.
ಆಲ್ ರೈಟ್. ಸೊ ಫಸ್ಟ್ ಗ್ರೂಪ್ ಅವ್ರಿಗೆ ತಡ ಮಾಡೋದ್ ಬೇಡ. ಸೊ ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ನಿಮಗೋಸ್ಕರ ಇದೆ. ಕರೆಂಟ್ ಎನರ್ಜಿ ನೋಡೋಣ, ನಿಮ್ಮ ಮ್ಯೂಚುವಲ್ ಫೀಲಿಂಗ್ಸ್ ಬಗ್ಗೆ ನೋಡೋಣ. ದೇರ್ ಈಸ್ ಯಂಗರ್ ಮ್ಯಾನ್, ಡೀಲಿಂಗ್ಸ್ ಆರ್ ರಿಲೇಶನ್ಶಿಪ್ ವಿತ್ ಅ ಯಂಗರ್ ಮ್ಯಾನ್. ಪಾಸಿಬಿಲಿಟಿ ಇದೆ ನೀವ್ ಯಾವ ಒಂದು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರ ನಿಮ್ಮ ಮಧ್ಯೆ ಒಂದು ಏಜ್ ಗ್ಯಾಪ್ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಅಥವಾ ಇಟ್ಸ್ ಮೋರ್ ಲೈಕ್ ನೀವೇ ದೊಡ್ಡವರು ಅಥವಾ ಅವರೇ ದೊಡ್ಡವರು, ನೀವೇ ಸಣ್ಣವ್ರು ಅಥವಾ ಅವರೇ ಸಣ್ಣವ್ರು ಆಗಿರ್ಬೇಕು ಅನ್ನೋದಿಲ್ಲ. ಮೇನ್ ಆಗಿ ಏಜ್ ಗ್ಯಾಪ್ ಅನ್ನೋದು ಮೇನ್ ಆಗಿ ಕಾಣ್ತಾ ಇದೆ. ಪಾಸಿಬಿಲಿಟಿ ಇದೆ ಈ ಏಜ್ ಗ್ಯಾಪ್ ಅನ್ನೋ ಒಂದು ಫ್ಯಾಕ್ಟರ್ ತುಂಬಾ ಫ್ಯಾಮಿಲಿ ಮ್ಯಾಟರ್ ಆಗಲ್ಲ. ಬಟ್ ಐ ಗೆಸ್ ನಿಮ್ಮ ಒಂದು ಫ್ಯಾಮಿಲಿ ಅಥವಾ ನಿಮ್ಮ ಪಾರ್ಟ್ನರ್ ಫ್ಯಾಮಿಲಿ ಅಂತ ಬಂದ್ರೆ ಈ ಏಜ್ ಡಿಫ್ರೆನ್ಸಸ್ ಇದೆಲ್ಲ ತುಂಬಾನೇ ಮ್ಯಾಟರ್ ಆಗುತ್ತೆ. ಮೇ ಬಿ ನಿಮಗೆ ಈ ಒಂದು ಕನೆಕ್ಷನ್ ಬೇರೆ ಲೆವೆಲ್ಗೆ ಇನ್ನು ಫಾರ್ವರ್ಡ್ ಮೂವ್ ಮಾಡೋಣ ಅಂದ್ರೆ ತುಂಬಾ ಭಯ ಇದೆ ನಿಮಗೆ. ಅವ್ರು ನಿಮ್ಮನ್ನ ಕಂಪ್ಲೀಟ್ ಆಗಿ ಒಪ್ಕೊಂತಾರ, ಅವರಿಗೆ ನಿಮ್ಮ ಏಜ್ ಬಗ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂದ್ರೆ ಇಟ್ಸ್ ಮೋರ್ ಲೈಕ್ ಮೇ ಬಿ ಸೇಮ್ ಸ್ಕೂಲ್ ಸೇಮ್ ಕಾಲೇಜ್ ಅಲ್ಲೇ ಓದಿದ್ರಿ ಅನ್ಸುತ್ತೆ ತುಂಬಾ ಜನ. ಏನಾಗುತ್ತೆ ಗೊತ್ತಾ, ಸ್ಕೂಲಲ್ಲಿ ಸಮ್ಟೈಮ್ಸ್ ಜೂನಿಯರ್ ಆಗಿರ್ತಾರೆ ಇವರು, ಸಮ್ಟೈಮ್ಸ್ ಸೀನಿಯರ್ ಆಗಿರ್ತಾರೆ ಇವರು. ಕಾಲೇಜ್ ಟೈಮಲ್ಲಿ ಮೇ ಬಿ ಮೀಟ್ ಆಗಿರಲ್ಲ, ನೀವು ಡಿಫ್ರೆಂಟ್ ಕಾಲೇಜಿಗೆ ಹೋಗಿರ್ತೀರಾ. ಬಟ್ ಆಫ್ಟರ್ ಸಮ್ ಇಯರ್ಸ್ ಆದ್ಮೇಲೆ, ಆಫ್ಟರ್ ಸಮ್ ತುಂಬಾ ದಿವಸಗಳೆಲ್ಲ ಆದ್ಮೇಲೆ ನೀವು ಅವ್ರನ್ನ ಮೀಟ್ ಆಗ್ತೀರಾ. ಅವ್ರಿಗೆ ನಿಮ್ಮ ಮೇಲೆ ಒಂಥರ ಸ್ಪೆಷಲ್ ಒಪಿನಿಯನ್ನೇ ಬರುತ್ತೆ, ಸ್ಪೆಷಲ್ ಫೀಲಿಂಗೇ ಬರುತ್ತೆ. ಬಟ್ ಒನ್ ಥಿಂಗ್ ಏನ್ ಅನಿಸುತ್ತೆ ಅಂದ್ರೆ, ಓಕೆ ಇವ್ರು ನಾನು ಮುಂಚೆ ಮೀಟ್ ಆಗಿದ್ನಲ್ಲ, ನಾನು ಮುಂಚೆ ನಾನು ಇವ್ರನ್ನ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ನಲ್ಲ, ಅವಾಗ ನನಗೆ ಆತರ ಒಂದು ಫೀಲಿಂಗ್ಸ್ ಇರ್ಲಿಲ್ಲ. ಬಟ್ ಇವಾಗ ನಾನು ಆ ಫೀಲಿಂಗ್ಸ್ ನ ಏನಾದ್ರು ಎಕ್ಸ್ಪ್ರೆಸ್ ಮಾಡಿದ್ರೆ ಏನ್ ಅನ್ಕೋಬಹುದು ಇವರು, ಇವಾಗ ನಾನು ಆತರ ಒಂದು ಒಪಿನಿಯನ್ ಇದೆ ಅಂತ ಹೇಳ್ಕೊಂಡ್ರೆ ಏನ್ ಅನ್ಕೋಬಹುದು. ಸೊ ಈ ತರ ಒಂದಷ್ಟು ತಳಮಳ ತಲೆಯಲ್ಲಿದೆ ಅನ್ನೋದು ನಿಮಗ್ ನೋಡ್ತಾ ಇದೀನಿ. ಅಂಡ್ ಇಟ್ಸ್ ಮೋರ್ ಲೈಕ್ ಐ ಡೋಂಟ್ ನೋ, ಏಜ್ ಅಷ್ಟೇ ಡಿಫ್ರೆನ್ಸಸ್ ಅಂತ ಅಲ್ಲ, ತುಂಬಾ ವಿಚಾರಗಳಲ್ಲಿ ಡಿಫ್ರೆನ್ಸಸ್ ಇದೆ. ಫಾಲೋ ಮಾಡೋ ಕಲ್ಚರ್, ಫಾಲೋ ಮಾಡೋ ಲೈಫ್ ಸ್ಟೈಲ್ ಆಗಿರ್ಬೋದು, ತುಂಬಾ ಡಿಫ್ರೆನ್ಸಸ್ ಇದೆ. ಅಥವಾ ಯಂಗರ್ ಮ್ಯಾನ್ ಅಂತ ಬಂದ್ರೆ ಯಾರೋ ಒಬ್ರು ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ಇದ್ರಲ್ಲಿ ನಾನು ಒಂಥರ ನೋಡ್ತಾ ಇದ್ದೀನಿ. ಥರ್ಡ್ ಪರ್ಸನ್ದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಒಬ್ರು ಹೊರಗಡೆ ಪರ್ಸನ್ ಈ ಒಂದು ಬಾಂಡಿಂಗಿಗೆ ಒಂಥರ ಅಡೆತಡೆ ಆಗಿದ್ದಾರೆ. ಅವರ ಸಿಬ್ಲಿಂಗ್ಸ್ ಆಗಿರ್ಬೋದು, ನಿಮ್ಮ ಸಿಬ್ಲಿಂಗ್ಸ್ ಆಗಿರ್ಬೋದು, ಅಂದ್ರೆ ತಂಗಿನೋ ತಮ್ಮನೋ, ಅಂದ್ರೆ ಸಣ್ಣವರು ಇಲ್ಲೊಂಥರ ಮೇನ್ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಮೋರ್ ಲೈಕ್ ತುಂಬಾ ಡಿಫ್ರೆನ್ಸಸ್ ಇದೆ ಗೈಸ್. ಅಂದ್ರೆ ಗ್ರೂಪ್ 1 ನಾನು ಮೇನ್ ಆಗಿ ಏನ್ ನೋಡ್ತೇನೆ ಅಂದ್ರೆ, ಇರುವಂತ ಒಂದು ಪಾಸಿಟಿವ್ ಸೈಡ್ ಬಗ್ಗೆ ಫೋಕಸ್ ಮಾಡೋ ಬದಲು ಆ ಒಂದು ನೆಗೆಟಿವ್ ಸೈಡ್ ಕಡೆ ನೀವು ಜಾಸ್ತಿ, ಯಾಕೆ ಕನೆಕ್ಷನ್ ಮುಂದೆ ಹೋಗ್ಬಾರ್ದು ಅದ್ರ ಬಗ್ಗೆ ನೀವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀರಾ. ಸೊ ಟ್ಯಾರೋ ಕಡೆನ ದೇರ್ ಈಸ್ 10 ಆಫ್ ಸ್ವಾರ್ಡ್ಸ್, ನಾಟ್ ರಿಯಲಿ ಅ ಗ್ರೇಟ್ ಕಾರ್ಡ್. ಓಕೆ, ಪಾಸಿಬಿಲಿಟಿ ಇದೆ ತುಂಬಾ ಜನ ಆಲ್ರೆಡಿ ಎಂಡ್ ಆಗಿದೆ ಈ ಕನೆಕ್ಷನ್ ಅನ್ಸ್ತಾ ಇದೆ. ತುಂಬಾ ಜನಕ್ಕೆ ಆಲ್ರೆಡಿ ಸೆಪರೇಷನ್ ಅಲ್ಲಿ ಇದ್ದೀರಾ ನೀವು ಈ ಪರ್ಸನ್ ಇಂದ ಇರ್ಬೋದು, ಅಥವಾ ಆಲ್ರೆಡಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ನೀವಿದ್ದೀರಾ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ. ಏನೋ ಒಂದು ಎಂಡಿಂಗ್ ಆಗಿದೆ. ಬಟ್ ಬೆಸ್ಟ್ ಪಾರ್ಟ್ 10 ಆಫ್ ಸ್ವಾರ್ಡ್ಸ್ ಬಂದಾಗ ಏನ್ ಗೊತ್ತಾ, ಗಿವ್ ಅಪ್ ಮಾಡಿಲ್ಲ. ಇದರ್ ನೀವಾಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಆಗಿರ್ಬೋದು, ಒಂದು ರೀಸ್ಟಾರ್ಟ್, ಒಂದು ಹೊಸ ಸ್ಟಾರ್ಟ್ ಕೊಡೋಣ, ಫ್ರೆಶ್ ಸ್ಟಾರ್ಟ್ ಕೊಡೋಣ. ಆಗೋಯ್ತು, ಪಾಸ್ಟ್ ಅಲ್ಲಿ ಆಗಿದ್ದು ಆಗೋಯ್ತು. ಮುಂದೆ ಈ ಕನೆಕ್ಷನ್ ಬೆಟರ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೋದು ಹಂಗ್ ಮಾಡೋಣ. ಸೊ ಈ ಯಂಗರ್ ಪರ್ಸನ್ ಅಂತ ಇದೆ ಅಲ್ವಾ, ಪಾಸಿಬಿಲಿಟಿ ಇದೆ ಇವ್ರ ಮಧ್ಯದಲ್ಲಿ ಬಂದು ಈ ಕನೆಕ್ಷನ್ ಬ್ರೇಕ್ ಮಾಡಿರೋದಾಗಿರ್ಬೋದು, ಅಥವಾ ಥರ್ಡ್ ಪರ್ಸನ್ದು ಇನ್ವಾಲ್ವ್ಮೆಂಟ್, ಥರ್ಡ್ ಪರ್ಸನ್ದು ಒಂದು ಮಧ್ಯೆ ಸೇರ್ಕೊಳ್ಳೋದ್ರಿಂದ ಈ ಕನೆಕ್ಷನ್ ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಅನ್ನೋದನ್ನ ನೋಡ್ತಿದೀನಿ. ಸೊ 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಏನೋ ಒಂದು ಎಂಡ್ ಆಗಿದೆ ನಿಮ್ಮಿಬ್ರು ಮಧ್ಯ. ತುಂಬಾ ವೀಕ್ಸೇ ಆಗಿದೆ ಅನ್ನೋದನ್ನ ನೋಡ್ತಾ ಇದೀನಿ. ಮಾತಾಡಿಸ್ತಾ ಇಲ್ಲ ಒಬ್ರಿಗೊಬ್ರು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋಗ್ಬಿಟ್ಟಿದೆ. ಒಬ್ರಿಗೆ ಫೀಲ್ ಆಗ್ತಾ ಇದೆ ಇನ್ನೊಬ್ರು ನನಗ್ ಬಿಟ್ರೆ ಮಾಡಿದ್ರು, ಇನ್ನೊಬ್ರು ನನಗೆ ಮೋಸ ಮಾಡಿದ್ರು, ಇನ್ನೊಬ್ರು ನನಗೆ ಸುಳ್ಳು ಹೇಳಿದ್ರು, ಆನೆಸ್ಟ್ ಆಗಿರ್ಲಿಲ್ಲ, ಲಾಯಲ್ ಆಗಿರ್ಲಿಲ್ಲ, ಏನೇನೋ ಪ್ರಾಮಿಸಸ್ ಮಾಡಿದ್ರು ಬಟ್ ಅದನ್ನ ಫಾಲೋ ಮಾಡ್ಲಿಲ್ಲ ಅದನ್ನ. ಹಿಂಗೆಲ್ಲ ಒಂದಷ್ಟು ಥಾಟ್ಸ್ ಕರೆಂಟ್ ಸಿಚುವೇಶನ್ ಅಲ್ಲಿ ಇದೆ. ಅಂದ್ರೆ
ಒಂಥರ ಕಂಪ್ಲೀಟ್ ಆಗಿ ಆ ನೆಗೆಟಿವಿಟಿ ಕಡೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ. ಕಂಪ್ಲೀಟ್ ಆಗಿ ಯಾವ ವಿಚಾರ ವರ್ಕೌಟ್ ಆಗ್ಲಿಲ್ಲ ಮುಂಚೆ, ಯಾವ ವಿಚಾರ ಈ ಒಂದು ಬಾಂಡಿಂಗ್ ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತು, ಆ ಒಂದು ಸಿಚುವೇಶನ್ ಕಡೆ ತುಂಬಾ ಯೋಚನೆ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಅದು ನೀವಾಗಿರ್ಬೋದು, ಈ ಪರ್ಸನ್ ಆಗಿರ್ಬೋದು. ಆ ಒಂದು ಹೋಗಿದ ಪಾಸ್ಟ್ ಸಿಚುವೇಶನ್, ಪಾಸ್ಟ್ ಎಂಡಿಂಗ್, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ರೆ. ಅದು ನಿಮ್ಮಿಬ್ರು ಮಧ್ಯೆ ಎಂಡಿಂಗ್ ಆಗ್ಬೇಕು ಅನ್ನೋದೇ ಇಲ್ಲ. ಪಾಸಿಬಿಲಿಟಿ ಇದೆ ನೀವೇ ಒಂದ್ ಸಪ್ರೇಟ್ ರಿಲೇಶನ್ಶಿಪ್ ಅಲ್ಲಿ ಇದ್ರಿ, ಅಥವಾ ಅವರೇ ಒಂದ್ ಸಪ್ರೇಟ್ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಆ ಮುಗ್ದು ಹೋಗಿದ ಹಳೆ ರಿಲೇಶನ್ಶಿಪ್ ಬಗ್ಗೆ ಅಂದ್ರೆ ಕ್ಯಾರಿ ಮಾಡ್ತಾ ಇದಾರೆ, ಆ ಒಂದು ಟ್ರಾಮಾನ ಕ್ಯಾರಿ ಮಾಡ್ತಾ ಇದಾರೆ, ಆ ಒಂದು ನೆಗೆಟಿವಿಟಿನ ಕ್ಯಾರಿ ಮಾಡ್ತಾ ಇದಾರೆ. ಎಲ್ಲ ರಿಲೇಶನ್ಶಿಪ್ ಹಿಂಗೆ, ಎಲ್ಲ ಬಾಂಡಿಂಗು ಕೊನೆಗೆ ಹಿಂಗೆ ಎಂಡ್ ಆಗತ್ತೆ, ಕೊನೆಗೆ ಮೋಸ ಮಾಡ್ತಾರೆ, ಕೊನೆಗೆ ಬಿಟ್ರೆ ಮಾಡ್ತಾರೆ. ಮೇ ಬಿ ಈ ಪರ್ಸನ್ ಜೊತೆ ನೀವು ಮಾತಾಡ್ತಿರ್ಬೇಕಾದ್ರೆ ಕೆಲವೊಂದ್ಸತಿ ಅವ್ರು ಹೇಳಿರೋದು ಇದೆ ನಿಮಗೆ, ನಾನ್ ನಂಬಲ್ಲ, ಕಮಿಟ್ಮೆಂಟ್ ಅಲ್ಲೆಲ್ಲ ನಂಬಲ್ಲ, ನನ್ನ ಪಾಲಿಗೆ ರಿಲೇಶನ್ಶಿಪ್ ಎಲ್ಲ ಒಂಥರ ಮುಗ್ದೋಗಿದೆ, ನನ್ನ ಪಾಲಿಗೆ ರಿಲೇಶನ್ಶಿಪ್ ಎಲ್ಲ ವರ್ಕೌಟ್ ಆಗಲ್ಲ, ಐ ಡೋಂಟ್ ಬಿಲೀವ್ ಇನ್ ಲವ್. ಈ ತರ ಒಂದು ಮೇನ್ ಸೆಂಟೆನ್ಸ್ ಅವರು ಅವ್ರ ಕಡೆಯಿಂದ ಡಿಸ್ಕಷನ್, ಲವ್ ಬಗ್ಗೆ ಅಥವಾ ರಿಲೇಶನ್ಶಿಪ್ ಬಗ್ಗೆ ಡಿಸ್ಕಷನ್ ಮಾಡಿರೋಷ್ಟೊತ್ತಿಗೆ ಅವ್ರು ನಿಮಗೆ ಹೇಳಿರೋದು ಉಂಟು ಅನ್ಸುತ್ತೆ ಗ್ರೂಪ್ 1. ಸೊ ಯಾರೋ ಅವರಿಗೆ ಮೋಸ ಮಾಡಿದ್ದಾರೆ ಮೇ ಬಿ, ಅಥವಾ ನಿಮಗೆ ಆಗಿರ್ಬೋದು, ಯಾರೋ ಮುಂಚೆ ಮೋಸ ಮಾಡಿದರೆ ಆ ಒಂದು ವಿಚಾರದ ನಿಮಗೆ ರಿಲೇಶನ್ಶಿಪ್ ಮೇಲೆ ನಂಬಿಕೆ ಇಲ್ಲ, ಎಲ್ಲ ರಿಲೇಶನ್ಶಿಪ್ ಕೊನೆಗೆ ಎಂಡೇ ಆಗೋದು, ಈ ತರ ಒಂದಷ್ಟು ಥಾಟ್ಸ್ ಹಾಂಟ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ನಿಮ್ಮ ಎನರ್ಜಿ ನೋಡೋಣ ಈ ಒಂದು ರಿಲೇಶನ್ಶಿಪ್ ಕಡೆ. ದೇರ್ ಈಸ್ ಇನ್ಸ್ಟಿಂಕ್ಟ್, ಬಟ್ ಈ ಪರ್ಸನ್ ಅಂತ ಬಂದಾಗ ಐ ಗೆಸ್ ಯು ಹ್ಯಾವ್ ಎನ್ ಇನ್ನರ್ ಫೀಲಿಂಗ್. ಹೇಳ್ತಾರಲ್ವ ಎಲ್ಲರೂ, ಐ ಡೋಂಟ್ ನೋ, ತುಂಬಾ ಜನದ ರಿಲೇಶನ್ಶಿಪ್ ನೋಡಿದೀನಿ, ತುಂಬಾ ಜನದ ಕನೆಕ್ಷನ್ ನೋಡಿದೀನಿ. ಐ ಡೋಂಟ್ ನೋ, ನನಗೆ ಕೆಲವೊಬ್ಬರು ರಿಲೇಶನ್ಶಿಪ್ ಅಥವಾ ಬಾಂಡಿಂಗ್, ಕೆಲವೊಬ್ಬೊಬ್ರು ನನ್ನ ಲೈಫಲ್ಲಿ ಬಂದಾಗ ಅವ್ರನ್ನ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡ್ಕೊಳಕ್ ಇಷ್ಟ ಆಗಲ್ಲ. ಬಟ್ ಈ ಪರ್ಸನ್ ಅಂತ ಬಂದಾಗ ದೇರ್ ಇಸ್ ಸಮಥಿಂಗ್ ಸ್ಪೆಷಲ್, ದೇರ್ ಇಸ್ ಸಮಥಿಂಗ್ ರಿಯಲ್. ಅಂದ್ರೆ ನಿಮ್ಮ ಒಪಿನಿಯನ್ನೇ ಒಂಥರ ಚೇಂಜ್ ಆಗ್ತಾ ಇದೆ ಈ ಪರ್ಸನ್ ಮೇಲೆ. ಈ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆದ್ಮೇಲಿಂದ ಒಂದು ನ್ಯೂ ಹೋಪ್ಸ್ ಬರೋದು, ನ್ಯೂ ಟ್ರಸ್ಟ್ ಬರೋದು ರಿಲೇಶನ್ಶಿಪ್ಸ್ ಮೇಲೆ. ನೀವು ನಂಬ್ತಾನೆ ಇಲ್ದಿಲ್ದಿರೋ ಒಂದೊಂದ್ಸತಿ ನಿಮಗೆ ಅವರು ಆ ನಂಬಿಕೆನ ವಾಪಸ್ ತಗೋಬರೋದನ್ನ ನೋಡ್ತಾ ಇದೀನಿ. ಸೊ ಡೆಫಿನೆಟ್ಲಿ ನೀವು ಹೋಗ್ತಾ ಇರೋ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ, ಯಾವ ರಿಲೇಶನ್ಶಿಪ್ ಬೇಡ ಅಂತ, ಬಟ್ ಈ ಪರ್ಸನ್ ಸೈಡಿಗೆ ಬರ್ತಾರೆ, ಆಟೋಮೆಟಿಕ್ ಆಗಿ ನಿಮ್ಮ ದೃಷ್ಟಿ ಇವ್ರ ಮೇಲೆ ಟರ್ನ್ ಆಗುತ್ತೆ. ಅಂದ್ರೆ ಈ ತರ ನಿಮಗೆ ಮುಂಚೆ ಆಗಿರ್ಲಿಲ್ಲ, ಈ ತರ ಒಂದು ಹೋಪ್ಸ್, ಈ ತರ ಒಂದು ಪಾಸಿಟಿವಿಟಿ, ಈ ತರ ಒಂದು ಟ್ರಸ್ಟ್, ಈ ತರ ಒಂಥರ ಕಣ್ಮುಚ್ಕೊಂಡು ನಂಬೋದಪ್ಪ ಅನ್ನೋ ಒಂದು ಫೀಲಿಂಗು ಅಷ್ಟು ಈಸಿಯಾಗಿ ನಿಮಗೆ ಯಾರ ಮೇಲೂ ಆಗಿರ್ಲಿಲ್ಲ ಅನ್ಸುತ್ತೆ ಗ್ರೂಪ್ 1. ಬಟ್ ಈ ಪರ್ಸನ್ ಅಂತ ಬಂದಾಗ ಏನೋ ಒಂಥರ ಗೈಡೆನ್ಸ್ ನಿಮಗೆ, ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ನಿಮ್ಮಿಬ್ರು ಮಧ್ಯ. ಏನೋ ಒಂದು ವಿಷಯ ಇದೆ, ಸೀರಿಯಸ್ ವಿಷಯ ಇದೆ, ಈ ತರ ಒಂದು ಯೋಚನೆ ನಿಮಗೆ ಇವ್ರ ಮೇಲೆ, ಏನೋ ಒಂದು ಇವ್ರ ಬಗ್ಗೆ ನಿಮಗೆ ಗೊತ್ತಿದೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ತುಂಬಾ ಸತಿ ನಾವು ಅರ್ಥ ಮಾಡ್ಕೊಳಲ್ಲ ಇನ್ನೊಬ್ರು ಪರ್ಸನ್, ಅಂದ್ರೆ ಈಸಿಯಾಗಿ ನಿಮಗೆ ಇನ್ನೊಬ್ರು ಪರ್ಸನ್ ಅಷ್ಟು ಈಸಿಯಾಗಿ ಕನೆಕ್ಟ್ ಆಗಲ್ಲ. ಬಟ್ ಈ ಪರ್ಸನ್ ನೋಡಿದಾಗ ಈ ಒಂದು ನಿಮಗೆ ಅವ್ರ ಪಾಸ್ಟ್ ಬಗ್ಗೆ ಏನೇ ಗೊತ್ತಿಲ್ದಾನೆ ಇರ್ಬೋದು, ಅವರ ಹಿಸ್ಟ್ರಿ ಬಗ್ಗೆ ಏನು ಗೊತ್ತಿಲ್ದಾನೆ ಇರ್ಬೋದು, ಅವರ ಬ್ಯಾಕ್ ಗ್ರೌಂಡ್ ಬಗ್ಗೆ ಏನು ಗೊತ್ತಿಲ್ದಾನೆ ಇರ್ಬೋದು, ಅವರು ಬಂದಂತ ರೀತಿ, ಅವರ ಜರ್ನಿ ಬಗ್ಗೆ ಏನು ಗೊತ್ತಿಲ್ದಾನೆ ಇರ್ಬೋದು. ಬಟ್ ಇವ್ರನ್ನ ನೋಡಿದಾಗ ಏನೋ ಇವ್ರ ನೋವು ಬಗ್ಗೆ ನನಗೆ ಗೊತ್ತು, ಇವ್ರು ಯಾವ ಒಂದು ಸಿಚುವೇಶನ್ ಥ್ರೂ ಹೋಗ್ತಾ ಇದಾರೆ ಇದ್ರ ಬಗ್ಗೆ ನಂಗೆ ಗೊತ್ತು, ಇವ್ರ ಬಗ್ಗೆ ನನಗೆ ಏನೋ ಗೊತ್ತು, ಹಿಂಗೆ ಯು ಹ್ಯಾವ್ ದಿಸ್ ಫೀಲಿಂಗ್. ಮೇ ಬಿ ಗ್ರೂಪ್ 1 ಅವ್ರು ಹೇಳೋದೇ ಬೇಡ, ಅವ್ರ ನೋವು ಬಗ್ಗೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ವಾವ್, ದೇರ್ ಈಸ್ ಕಮಿಟ್ಮೆಂಟ್. ಸೊ ಐ ಗೆಸ್, ಐ ಡೋಂಟ್ ನೋ, ಬಟ್ ನಿಮ್ಮಿಬ್ರು ಒಂದು ಬಿಲೀಫ್ ಸಿಸ್ಟಮ್ ಸೇಮ್ ಇದೆ ಅಂತ ನಿಮಗೆ ಫೀಲ್ ಆಗುತ್ತೆ. ನಿಮ್ಮ ಸೈಡ್ ಇಂದ ಒಂದು ಓವರ್ ಆಲ್ ಕಮಿಟ್ಮೆಂಟ್, ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಈ ಪರ್ಸನ್ಗೆ ಕೊಡ್ತೀರಾ. ಇಟ್ ಡಸಂಟ್ ಮ್ಯಾಟರ್, ಅದು ನೀವು ಫ್ರೆಂಡ್ಶಿಪ್ ಅಲ್ಲೇ ಇರ್ಬೋದು, ನೀವು ಗ್ರೂಪ್ 1 ಈ ಪರ್ಸನ್ ಜೊತೆ ಒಂದು ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾ ಬರ್ತಿರ್ಬೋದು ನೀವು. ಬಟ್ ಐ ಗೆಸ್ ಅದು ಫ್ರೆಂಡ್ಶಿಪ್ಪೇ ಆಗಿದ್ರು ಪರವಾಗಿಲ್ಲ, ಅದಕ್ಕೊಂದು 100% ಕೊಡ್ತೀನಿ ನಾನು. ಈ ಪರ್ಸನ್ ಯಾವ ಕಷ್ಟದಲ್ಲಿ ಇದ್ರೂ ನನ್ನ ಕಡೆಯಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಇವರಿಂದ, ಅದೇ ಬೇಕು, ಇವ್ರು ಹಿಂಗೆ ಇರಬೇಕು, ಇವ್ರು ಇಷ್ಟ ಟೈಮಿಗೆ ಮೀಟ್ ಆಗಬೇಕು. ಬಟ್ ಐ ಗೆಸ್ ನೀವು ನಿಮ್ಮ ಕಡೆಯಿಂದ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡೋದಕ್ಕೆ ರೆಡಿ ಆಗಿದ್ದೀರಾ.
ಬಿಕಾಸ್ ಗ್ರೂಪ್ ಒನ್ ಏನೋ ಒಂದು ಸ್ಪೆಷಲ್ ಇದೆ, ನಮ್ಮಿಬ್ರ ಮಧ್ಯೆ ಏನೋ ಒಂದು ಸ್ಪೆಷಲ್ ಇದೆ ಅಂತ ನೀವು ಯಾವಾಗ್ಲೂ ಯೋಚನೆ ಮಾಡ್ಕೊಂತ ಇರ್ತೀರಾ. ವೆರಿ ಬ್ಯೂಟಿಫುಲ್ ಗೈಸ್. ಈವನ್ ಅವ್ರ ಕಡೆಯಿಂದ ನಿಮಗೆ ಏನೋ ಒಂದು ಪ್ರಾಮಿಸ್ ಸಿಗ್ತಾನೆ ಇರ್ಬೋದು, ಅವ್ರ ಕಡೆಯಿಂದ ಏನೋ ಒಂದು ಕಮಿಟ್ಮೆಂಟ್, ಆ ಸ್ಟ್ರಾಂಗ್ ಫೀಲಿಂಗ್ ಸಿಗ್ದಾನೆ ಇರಬಹುದು. ಬಟ್ ನಿಮ್ ಕಡೆಯಿಂದ ಕೊಡೋದಕ್ಕೆ ನೀವು ರೆಡಿ ಆಗಿದ್ದೀರಾ, ನಿಮ್ ಕಡೆಯಿಂದ ಕಮಿಟ್ಮೆಂಟ್ ಕೊಡೋದಕ್ಕೆ ನೀವು ರೆಡಿ ಆಗಿದ್ದೀರಾ. ಏನೇ ಎಂಡಿಂಗ್ ಆಗಿರ್ಬೋದು, ಏನೇ ಪ್ರಾಬ್ಲಮ್ ಆಗಿರ್ಬೋದು, ನೀವಿನ್ನೂ ಗಿವ್ ಅಪ್ ಮಾಡಿಲ್ಲ. ಗ್ರೂಪ್ ಒನ್ ನಿಮ್ಮ ಮನ್ಸಲ್ಲಿ ಇನ್ನೂ ಆ ಬಾಂಡಿಂಗ್ ಇದೆ, ಇನ್ನೂ ಒಂದು ಸ್ಟ್ರಾಂಗ್ ಸೆನ್ಸ್ ಇದೆ. ಮತ್ತೆ ನೀವು ರೀಕನೆಕ್ಟ್ ಆಗ್ತೀರಾ, ರೀಕಾನ್ಸಿಲಿಯೇಷನ್ ಆಗುತ್ತೆ. ಮತ್ತೆ ಒಂದು ಡೇ ಬರುತ್ತೆ ಯಾವಾಗ ನೀವಿಬ್ರು ಮತ್ತೆ ಕನೆಕ್ಟ್ ಆಗ್ತೀರಾ ಲೈಕ್ ಬಿಫೋರ್. ನಿಮ್ಮ ಸೈಡಿಂದನೂ 1% ಲವ್ನು ಈ ಪರ್ಸನ್ ಮೇಲೆ ಕಡಿಮೆ ಆಗಿಲ್ಲ. ಗ್ರೂಪ್ ಒನ್ ಓಕೆ. ಸೊ ಈ ಪರ್ಸನ್ ಸೈಡಿಂದ ನೋಡೋಣ. ದೇರ್ ಈಸ್ ಪ್ಯಾಷನ್. ವಾವ್, ಬ್ಯೂಟಿಫುಲ್ ಗೈಸ್, ಜಸ್ಟ್ ಬ್ಯೂಟಿಫುಲ್. ಇದು ಹೆಂಗೆ ಗೊತ್ತಾ, ಒಂದು ಎಕ್ಸಾಂಪಲ್ ಕೊಡ್ಬೋದು. ಮನೆ ಪೆಟ್ ಅಂತಾನೆ ಇಟ್ಕೊಳ್ಳಿ. ನಮ್ಮ ಮನೆ ಬೆಕ್ಕಾಗಿರ್ಬೋದು, ನಾಯಿ ಆಗಿರ್ಬೋದು. ಸೊ ಸ್ಟಾರ್ಟಿಂಗ್ ಅದನ್ನ ಸಾಕ್ಬೇಕಾದ್ರೆ ತುಂಬಾ ಕಿರಿಕಿರಿ ಕೊಡುತ್ತೆ, ಸ್ಟಾರ್ಟಿಂಗ್ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡುತ್ತೆ. ಹಂಗಂತ ನಾವು ಈ ಒಂದು ಬೆಕ್ಕು ನಮಗೆ ಅಷ್ಟು ಕಿರಿಕಿರಿ ಕೊಡ್ತು, ಇದನ್ನ ನಾನು ಲವ್ ಮಾಡಬಾರ್ದು, ಇದಕ್ಕೆ ನಾನು ಪ್ರೀತಿ ತೋರಿಸ್ಬಾರ್ದು ಅಂತೀವ? ಚಾನ್ಸೇ ಇಲ್ಲ. ಸೊ ಔಟ್ ಸೈಡ್ ಇಂದ ಹಿಂಗೆ ಲೈಕ್ ನಿಮ್ಮೇಲಿರೋ ಒಂದು ಅಫೆಕ್ಷನ್, ನಿಮ್ ಮೇಲಿರೋ ಒಂದು ಆಕರ್ಷಣೆ ಅದು ಒಂಚೂರು ಕಡಿಮೆ ಆಗಿಲ್ಲ. ಡೆಫಿನೆಟ್ಲಿ ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ಒಪಿನಿಯನ್ ನಿಮ್ ಬಗ್ಗೆ ಇವ್ರಿಗೆ. ಮೋರ್ ಓವರ್ ನಿಮ್ಮ ಒಂದು ಪರ್ಸ್ನಾಲಿಟಿಗೆ ಇವ್ರು ಅಟ್ರಾಕ್ಟ್ ಆಗಿದ್ದಾರೆ. ನೀವು ಅವ್ರಿಗೆ ತೋರಿಸೋ ಒಂದು ಕೇರಿಂಗು, ನೀವು ಅವ್ರಿಗೆ ತೋರಿಸೋ ಒಂದು ಅಫೆಕ್ಷನ್ನು, ಅದೆಲ್ಲ ಅವ್ರಿಗಿಷ್ಟ. ಮೇ ಬಿ ಅವ್ರು ಹೇಳ್ಕೊಂಡೇ ಇರಬಹುದು, ಬಟ್ ಡೆಫಿನೆಟ್ಲಿ ನೀವು ಮಾತಾಡೋ ರೀತಿ, ನೀವು ನಡ್ಕೊಂಡು ಹೋಗೋ ರೀತಿ, ನಿಮ್ಮ ಪರ್ಸ್ನಾಲಿಟಿ, ನೀವು ಪೀಪಲ್ನ ಆಕ್ಸೆಪ್ಟ್ ಮಾಡೋ ರೀತಿ, ಐ ಗೆಸ್ ನಿಮ್ಮ ಓವರ್ ಆಲ್ ಪರ್ಸ್ನಾಲಿಟಿನ ತುಂಬಾ ಅಬ್ಸರ್ವ್ ಮಾಡಿದ್ದಾರೆ. ಮೇ ಬಿ ನೀವು ಎಲ್ಲಿ ಮೀಟ್ ಆದ್ರಿ ಐ ಡೋಂಟ್ ನೋ, ಮೇ ಬಿ ಕ್ಲಾಸ್ ಅಥವಾ ಒಂದು ಆರ್ಗನೈಸೇಷನ್, ಒಂದು ಈವೆಂಟ್ ಆಗಿರ್ಬೋದು, ಒಂದು ಗ್ರೂಪ್ ಕ್ಲಾಸ್ ಆಗಿರ್ಬೋದು. ಐ ಗೆಸ್ ಅವ್ರು ನಿಮ್ನೆ ಅಬ್ಸರ್ವ್ ಮಾಡ್ತಾ ಇದ್ರು. ನೀವು ನಡ್ಕೊಂಬರೋದು, ನೀವು ಹೋಗೋದು, ನೀವು ಕೂರೋದು, ನೀವು ಜನರ ಜೊತೆ ಮಾತಾಡೋದು, ಐ ಗೆಸ್ ನೀವು ಆಡೋ ರೀತಿ ಎಲ್ಲದನ್ನು ತುಂಬಾ ದೂರದಿಂದನೇ ಅಬ್ಸರ್ವ್ ಮಾಡಿದ್ದಾರೆ ಅನ್ಸ್ತಾ ಇದೆ. ಬಿಕಾಸ್ ಅವ್ರ ಸಣ್ಣ ನಿಮ್ ಬಗ್ಗೆ ಒಂದು ಪ್ಯಾಷನೇಟ್ ಕನೆಕ್ಷನ್, ಅಂದ್ರೆ ಅನ್ ಅಟ್ರಾಕ್ಷನ್ ಅನ್ಬೋದು. ಏನು ನಿಮ್ ಕಡೆಯಿಂದ ಒಂದು ರೆಸ್ಪೆಕ್ಟ್ ಇದ್ರೆ, ಅವ್ರ ಕಡೆಯಿಂದ ಅದಕ್ಕಿಂತ ಜಾಸ್ತಿ ನಿಮ್ ಮೇಲೆ ಒಂದು ಅಟ್ರಾಕ್ಷನ್ ಅನ್ನೋದನ್ನ ನೋಡ್ತಾ ಇದೀನಿ. ಇದರಲ್ಲಿ ಯಾವುದೇ ರೀತಿಯಾದ ನೆಗೆಟಿವ್ ಆಗಿ ನೀವು ಮೆಸೇಜ್ ನ ತಗೊಳ್ಳೋದು ಬೇಡ. ಬಿಕಾಸ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಗ್ರೂಪ್ ಒನ್ ನೀವಿನ್ನೂ ಎಕ್ಸ್ಪ್ರೆಸ್ ಮಾಡಿಲ್ಲ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ಆ ಪರ್ಸನ್ ನಿಮಗೆ ಅಟೆನ್ಷನ್ ಕೊಡ್ತಾ ಇಲ್ಲ ಅಂತ ಇಲ್ಲ. ಮೇ ಬಿ ಕೈಂಡ್ ಆಫ್ ಅವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಂಪ್ಲೀಟ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇಲ್ಲ, ಕಂಪ್ಲೀಟ್ಲಿ ಸೆಪರೇಷನ್ ಅಲ್ಲಿ ಇಲ್ಲ. ಬಟ್ ಯಾರ್ದೋ ಲೈಫಲ್ಲಿ ಯಾವುದೋ ಒಂದು ರಿಲೇಶನ್ಶಿಪ್ ರೀಸೆಂಟ್ ಆಗಿ ಎಂಡ್ ಆಗಿರೋದನ್ನ ನೋಡ್ತಾ ಇದೀನಿ. ನಿಮ್ಮ ಲೈಫಲ್ಲಿ ಆಗಿರ್ಬೋದು, ಅವರ ಲೈಫಲ್ಲಿ ಆಗಿರ್ಬೋದು, ಒಂಥರ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಥ್ರೂ ಹೋಗ್ತಾ ಇದ್ದಾರೆ, ಓವರ್ಕಮ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು. ಟ್ಯಾರೋ ಕಡೆಯಿಂದ ಬಂದಿದೆ ದೇರ್ ಈಸ್ 8 ಆಫ್ ಸ್ವಾರ್ಡ್ಸ್. ಸೊ ಐ ಗೆಸ್ ಮುಂಚೆನೆ ಹೇಳ್ದಂಗೆ ಅವರಿಗೆ ಅಂತ ಭಯ ಇದೆ. ಅವ್ರು ಇನ್ನೂ ಒಂಥರ ಪಾಸ್ಟ್ ರಿಲೇಶನ್ಶಿಪ್ ಅಲ್ಲಿ ಈ ಒಂದು ಎಂಡಿಂಗ್, ಮೇ ಬಿ ಇದು ಅವರ ರಿಲೇಶನ್ಶಿಪ್ ಅಲ್ಲಿ ಆಗ್ತಾ ಇರೋದು, ಅವರ ಲೈಫ್ ಅಲ್ಲಿ ಆಗ್ತಿರೋದು ಅನ್ಸುತ್ತೆ. ಯಾವ್ದೊಂದು ರಿಲೇಶನ್ಶಿಪ್ ಎಂಡಿಂಗ್ ಬಂದಿದೆ, ಯಾರೋ ಒಬ್ರು ಅವರಿಗೆ ಬಿಟ್ರೆ ಮಾಡಿದ್ದಾರೆ, ಅಂದ್ರೆ ಮೋಸ ಮಾಡಿದ್ದಾರೆ, ಯಾರೋ ಒಬ್ರು ಅವರಿಗೆ ಆನೆಸ್ಟ್ ಆಗಿರ್ಲಿಲ್ಲ, ಸುಳ್ಳು ಹೇಳಿದ್ದಾರೆ, ಹಿಂದೆ ಒಂದು ಮುಂದೆ ಒಂದು ಪಾರ್ಟ್ನರ್ ಲವ್ ಅನ್ಕೊಂಡೆಲ್ಲ ಹೇಳಿ ಮೋಸ ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದೀನಿ. ಪಾಸಿಬಿಲಿಟಿ ಇದೆ ಯಾವ ಒಂದು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರಿಗೆ ಲವ್ ಕಮಿಟ್ಮೆಂಟ್ ಅಂದ್ರೆ ನಂಬಿಕೆ ಇಲ್ಲ. ನಿಮ್ ಮೇಲೆ ಅಟ್ರಾಕ್ಷನ್ ಇದೆ, ನಿಮ್ ಮೇಲೆ ಒಂದು ಬ್ಯೂಟಿಫುಲ್ ಒಪಿನಿಯನ್ ಇದೆ, ಬಟ್ ಅದನ್ನ ಅವ್ರು ಹೇಳ್ಕೊಂತ ಇಲ್ಲ. ಬಿಕಾಸ್ ಅವ್ರಿಗೆ ಒಂಥರ ಎಲ್ಲೋ ಭಯ ಇದೆ. ಲವ್ ಅಂದ್ರೆ ಸ್ವಲ್ಪ ಭಯ ಇದೆ, ಕಮಿಟ್ಮೆಂಟ್ ಅಂದ್ರೆ ಸ್ವಲ್ಪ ಭಯ ಇದೆ. ಇವಾಗ ಹೇಳ್ತಾರಲ್ವಾ ಕಮಿಟ್ಮೆಂಟ್ ಫೋಬಿಯಾ ಅಂತ, ಡೆಫಿನೆಟ್ಲಿ ಈ ಪರ್ಸನಿಗಿದೆ ಅದು. ಡೆಫಿನೆಟ್ಲಿ ಇನ್ನೊಬ್ರನ್ನ ಟ್ರಸ್ಟ್ ಮಾಡೋದಂದ್ರೆ ಇವರು ತುಂಬಾ ಸ್ಲೋ. ಅದರಲ್ಲಿ ಇನ್ನೊಬ್ರನ್ನ ಟ್ರಸ್ಟ್ ಮಾಡೋದು ಅಂದ್ರೆ ಇವರಿಗೆ ನಂಬಿಕೆ ಇನ್ನೊಬ್ರ ಮೇಲೆ ಬರ್ಬೇಕು ಅಂದ್ರೆ ಸಮಥಿಂಗ್ ಕಷ್ಟಕರವಾದ ವಿಚಾರ ಅದು. ಇನ್ನೊಬ್ರನ್ನ ಕಂಪ್ಲೀಟ್ ಆಗಿ ನಂಬೋದು
ಇನ್ನೊಬ್ರನ್ನ ಕಂಪ್ಲೀಟ್ ಆಗಿ ಇನ್ನೊಬ್ರ ಜೊತೆ ಸೀಕ್ರೆಟ್ಸ್ನೆಲ್ಲ ಶೇರ್ ಮಾಡ್ಕೊಳ್ಳೋದು. ಮೇ ಬಿ ನೀವು ಅಬ್ಸರ್ವ್ ಕೂಡ ಮಾಡಿರ್ಬೋದು, ಗ್ರೂಪ್ 1 ಇವರಿಗೆ ತುಂಬಾ ಕಡಿಮೆ ಫ್ರೆಂಡ್ಸ್ ಇರ್ತಾರೆ, ಒಡನಾಟ ತುಂಬಾ ಕಡಿಮೆ ಇರುತ್ತೆ, ತುಂಬಾ ಎಕ್ಸ್ಟ್ರೋವರ್ಟ್ ಅಲ್ಲ ಇವರು. ನೀವು ತುಂಬಾ ಹೊರಗೆ ಹೋಗೋದು, ತುಂಬಾ ಜನ ಫ್ರೆಂಡ್ಸ್ ಇರೋದು, ಮೇ ಬಿ ನಿಮ್ ಕಡೆಯಿಂದ ತುಂಬಾ ಜನ ನಂಬಿಕೆ ಇರುವಂತ ಒಂದು ಪೀಪಲ್ ನಿಮ್ ಲೈಫಲ್ಲಿ ಇರ್ಬೋದು. ಬಟ್ ಇವ್ರ ಲೈಫ್ ಅಂತ ಬಂದಾಗ ಅಷ್ಟೊಂದು ಇವ್ರಿಗೆ ನಂಬಿಕೆ ಇದೆ ರಿಲೇಶನ್ಶಿಪ್ ಅಲ್ಲಿ, ಫ್ರೆಂಡ್ಶಿಪ್ ಅಲ್ಲೇ ಆಗಿರ್ಬೋದು, ಅಷ್ಟೊಂದು ನಂಬಿಕೆ ಇದೆ ಅನ್ನೋದನ್ನ ನೋಡ್ತಾ ಇಲ್ಲ. ಏನೋ ಒಂಥರ ಭಯ ಇದೆ. ಇವಾಗ ನಾನು ಹೇಳ್ಕೊಂಡ್ರೆ ಮತ್ತೆ ನನ್ನ ಎಮೋಷನ್ಸ್ ನ ಹರ್ಟ್ ಮಾಡ್ಬೋದೇನೋ, ಇವಾಗ ನಾನು ಎಕ್ಸ್ಪ್ರೆಸ್ ಮಾಡಿದ್ರೆ ಮತ್ತೆ ನನ್ನ ಭಾವನೆಗಳನ್ನ ನನಗ್ ನಾನೇ ಹರ್ಟ್ ಮಾಡ್ಕೋಬಹುದೇನೋ, ಮತ್ತೆ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಆಗಬಹುದೇನೋ, ಭಯ ಇದೆ ಇವರಿಗೆ. ಯಾವ ಪರ್ಸನ್ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ಒಂದು ಭಯ ಇದೆ. ಅವ್ರನ್ನ ಯಾವ ತರ ಆಕ್ಸೆಪ್ಟ್ ಮಾಡ್ತೀರಾ ನೀವು ಅಂತ ಇರ್ಬೋದು ಭಯ. ಕಮಿಟ್ಮೆಂಟ್ ಫೋಬಿಯಾ ಇರ್ಬೋದು, ಮುಂಚೆನೆ ಹೇಳ್ದಂಗೆ ನಾನು. ನೆಗೆಟಿವ್ ಥಾಟ್ಸ್ ಕಡೆ ತುಂಬಾ ಫೋಕಸ್ ಮಾಡ್ತಾ ಇದ್ದಾರೆ, ಅಥವಾ ಅವರ ಪಾಸ್ಟ್ ಬಗ್ಗೆ ತುಂಬಾ ಫೋಕಸ್ ಮಾಡ್ತಾ ಇದ್ದಾರೆ. ಏನು ಅವ್ರಿಗೆ ವರ್ಕೌಟ್ ಆಗಿಲ್ಲ ಅದ್ರ ಬಗ್ಗೆ ತುಂಬಾ ಫೋಕಸ್ ಮಾಡ್ತಾ ಇದ್ದಾರೆ. ಭಯ ಇದೆ, ಡೆಫಿನೆಟ್ಲಿ ಪರ್ಸನಿಗೆ ಹೇಳೋದಕ್ಕೆ ಭಯ ಇದೆ, ಫೀಲಿಂಗ್ಸ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ ಭಯ ಇದೆ. ಎಸ್, ದಟ್ ಈಸ್ ಫಾರ್ ಶೋರ್. ವೆರಿ ಮಚ್ ಕಾನ್ಶಿಯಸ್ ಆಗಿದ್ದಾರೆ ಅವರ ಒಂದು ಫೀಲಿಂಗ್ಸ್ ಬಗ್ಗೆ ಅಂತ ನೋಡೋಣ. ಅವರ ಒಂದು ಲೈಫಲ್ಲಿ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಾನೆ ಹೇಳ್ಬೋದು ಗ್ರೂಪ್ 1. ಓಕೆ, ಸೊ ಲೆಟ್ ಸಿ ಈ ಒಂದು ಬಾಂಡಿಂಗ್ ಅಲ್ಲಿ ಸ್ಟ್ರೆಂತ್ ಅನ್ನೋದೇನು, ಯಾವ ಒಂದು ಸಿಚುವೇಶನ್ ನಿಮ್ಮಿಬ್ರನ್ನ ಹತ್ರ ತಗೋಬರ್ಬೋದು, ಯಾವುದು ಒಂದು ರಿಲೇಶನ್ಶಿಪ್ ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕೆ ಹೆಲ್ಪ್ ಮಾಡ್ಬೋದು ಅಂತ. ಆಲ್ರೈಟ್, ದೇರ್ ಈಸ್ ಹೈರೋಫ್ಯಾಂಟ್. ಲುಕ್ ಎಟ್ ದಿಸ್ ಗೈಸ್, ಡಬಲ್ ಹೈರೋಫ್ಯಾಂಟ್ ಬಂದಿದೆ. ಬ್ಯೂಟಿಫುಲ್. ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ನಿಮ್ಮಿಬ್ರು ಮಧ್ಯೆ ಒಂದು ಬ್ಯೂಟಿಫುಲ್ ಕನೆಕ್ಷನ್ ಫಾರ್ಮ್ ಆಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಒನ್ ಥಿಂಗ್ ದಟ್ ಮೇಕ್ಸ್ ಯು ಪೀಪಲ್ ಸ್ಟ್ರಾಂಗ್ ಈಸ್ ಬಿಲೀಫ್ ಸಿಸ್ಟಮ್. ನಿಮ್ಮ ಲೈಫಲ್ಲಿ ಕೆಲವೊಂದೊಂದು ವಿಚಾರ ನಿಮಗೆ ಎಷ್ಟು ಮ್ಯಾಟರ್ ಆಗತ್ತೆ, ನಿಮ್ಮ ಲೈಫಲ್ಲಿ ಕೆಲವೊಂದೊಂದು ವಿಚಾರಕ್ಕೆ ನೀವು ಎಷ್ಟು ನಂಬಿಕೆ ಕೊಡ್ತೀರಾ. ಇವಾಗ ಕೆಲವೊಂದ್ಸರಿ ದೇವ್ರು, ಫಾಸ್ಟಿಂಗ್ ಮಾಡೋದು, ವ್ರತ ಇಡೋದು, ಉಪವಾಸ ಮಾಡೋದು, ಇದೆಲ್ಲ ಇದ್ರ ಬಗ್ಗೆ ಎಲ್ಲ ನಿಮಗೆ ನಂಬಿಕೆ ಇದೆ. ಐ ಗೆಸ್ ಈ ಪರ್ಸನ್ಗೂ ಅದ್ರ ಬಗ್ಗೆ ಎಲ್ಲ ನಂಬಿಕೆ ಜಾಸ್ತಿ ಇದೆ. ಮೇ ಬಿ ನೀವು ಫ್ಯಾಮಿಲಿ ಕನೆಕ್ಷನ್ಸ್ ಇದಕ್ಕೆಲ್ಲ ವ್ಯಾಲ್ಯೂ ಜಾಸ್ತಿ ಕೊಡ್ತೀರಾ, ಅವರು ವ್ಯಾಲ್ಯೂ ಜಾಸ್ತಿ ಕೊಡ್ತೀರಾ. ಒನ್ ಥಿಂಗ್ ಇಸ್, ನೀವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತೀರಾ, ತುಂಬಾ ಡೀಪ್ ಆಗಿ ತಗೊಳ್ಳಲ್ಲ ಒಂದೊಂದು ವಿಷಯಗಳನ್ನ. ಬಟ್ ಅವರು ಕೆಲವೊಂದೊಂದು ಬ್ರೇಕಪ್ಸ್ನ, ಕೆಲವೊಂದೊಂದು ಫ್ರೆಂಡ್ಶಿಪ್ಗೆಲ್ಲ ತುಂಬಾ ವ್ಯಾಲ್ಯೂ ಕೊಡೋದು, ಅವ್ರ ಆಮೇಲೆ ಕೊನೆಗೆ ಮೋಸ ಮಾಡೋದು, ಈ ತರನ ನೋಡ್ತಾ ಇದೀನಿ. ಬಟ್ ಐ ಗೆಸ್ ನಿಮ್ಮಿಬ್ರು ಮಧ್ಯ ಒಂದು ಥಾಟ್ ಪ್ರೊಸೆಸ್ ಇದೆ ಅಲ್ವಾ, ಇಟ್ಸ್ ವೆರಿ ಸಿಮಿಲರ್. ಇವಾಗ ಹೆಂಗೆ ಹೇಳೋದು, ಈಗಿನ ಜನರೇಷನ್ ಅಲ್ಲಿ ಸಿಚುವೇಶನ್ಶಿಪ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ, ಬಟ್ ನೀವಿಬ್ರು ಅದನ್ನ ಎಂಕರೇಜ್ ಮಾಡಲ್ಲ. ನಿಮಗೆ ಕೆಲವೊಂದೊಂದು ರೆಸ್ಟ್ರಿಕ್ಷನ್ಸ್ ಇದೆ, ಕೆಲವೊಂದೊಂದು ವ್ಯಾಲ್ಯೂಸ್ ಇದೆ ಲೈಫ್ ಅಂತ ಬಂದಾಗ, ಅದಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತೀರಾ. ತುಂಬಾ ಒಂದು ಫಾರಿನ್ ಕಲ್ಚರ್ನ ನೀವು ಆಕ್ಸೆಪ್ಟ್ ಮಾಡಲ್ಲ ಅನ್ಸ್ತಾ ಇದೆ ಗ್ರೂಪ್ 1. ಅದೇ ತರ ಈ ಪರ್ಸನ್ ಕೂಡ ತುಂಬಾ ಫಾರಿನ್ ಕಲ್ಚರ್ನ ಆಕ್ಸೆಪ್ಟ್ ಮಾಡಲ್ಲ. ಅವ್ರು ಬೆಳೆದ್ ಬಂದಿರೋ ರೀತಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಅವರ ಲಿಮಿಟೇಷನ್ಸ್ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಮೇನ್ ಆಗಿ. ದಟ್ ಈಸ್ ಫಾರ್ ಶೋರ್. ಬಟ್ ಅವರು ಒನ್ ಥಿಂಗ್ ಈಸ್, ರಿಲೇಶನ್ಶಿಪ್ ಅಂತ ಬಂದಾಗ ಕೆಲವೊಂದ್ಸಲ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಜನರುಗಳಿಗೆ, ಬಟ್ ಜನಗಳು ಅದನ್ನ ಬೇಗ ಹರ್ಟ್ ಮಾಡೋದು ಅವ್ರನ್ನ. ಈ ತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಬಟ್ ಕಮಿಟ್ಮೆಂಟ್ ಅಂತ ಬಂದ್ರೆ ಅವರು ಫಾರ್ ಎವರ್ ಲಾಯಲ್ ಆಗಿರ್ತಾರೆ, ಫಾರ್ ಎವರ್ ಆನೆಸ್ಟ್ ಆಗಿರ್ತಾರೆ, ಯಾವತ್ತೂ ಮೋಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡಲ್ಲ, ಹಿಂದೆ ಒಂದು ಮುಂದೆ ಒಂದು ಮಾಡಲ್ಲ, ನೀವು ಮಾಡಲ್ಲ ಅವರು ಮಾಡಲ್ಲ, ಈ ತರ ನೋಡ್ತಾ ಇದೀನಿ. ಸೊ ಬ್ಯೂಟಿಫುಲ್ ಮೆಸೇಜ್ ಅಲ್ವಾ ಗೈಸ್. ಸೊ 111 ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಮೆಸೇಜ್ ನೋಡೋಣ, ಕ್ಲೇಮ್ ಮಾಡ್ಕೋಬೇಕಂದ್ರೆ. ಓಕೆ, ಸೊ ದೇರ್ ಈಸ್ 6 ಆಫ್ ಸ್ವರ್ಡ್ಸ್. ಚಾಲೆಂಜಸ್ ಅಂದ್ರೆ ಮೂವ್ ಆನ್ ಆಗೋದು, ದಟ್ ಈಸ್ ಫಾರ್ ಶೋರ್. ಯಾರೋ ಒಬ್ರು ಇಲ್ಲಿ ಮೂವ್ ಆನ್ ಆಗಿಲ್ಲ. ಪಾಸ್ಟ್ ಅಲ್ಲಿ ಆದ ಬ್ರೇಕಪ್ ಬಗ್ಗೆ, ಪಾಸ್ಟ್ ಅಲ್ಲಿ ಆದ ಒಂದು ಬಿಟ್ರೆ, ಒಂದು ಮೋಸ ಮಾಡಿರೋರಾಗಿರ್ಬೋದು, ಯಾರೋ ಥರ್ಡ್ ಪರ್ಸನ್ ಮೋಸ ಮಾಡಿರೋರಾಗಿರ್ಬೋದು, ಕೆಲವೊಂದೊಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಗಳಾಗಿದ್ದಾವೆ. ಇದು ನಿಮ್ಮ ಲೈಫಲ್ಲಿ ಆಗಿರ್ಬೋದು ಅಥವಾ ಈ ಪರ್ಸನ್ ಲೈಫಲ್ಲಿ ಆಗಿರ್ಬೋದು, ಕೆಲವೊಂದೊಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಅದರಿಂದ ಮೂವ್ ಆನ್ ಆಗ್ತಾ ಇಲ್ಲ, ಒಂದು ಟ್ರಾನ್ಸಿಷನ್ ಅದನ್ನ ಮಾಡ್ಕೊಂತ ಇಲ್ಲ. ಆ ಚೇಂಜ್
ಮಾಡ್ಕೊಳ್ಳೋಣ, ಮೈಂಡ್ ಸೆಟ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳೋಣ, ಲೈಫಲ್ಲಿ ಚೇಂಜ್ ಮಾಡ್ಕೊಳ್ಳೋಣ ಅಂದ್ರೆ ಅದು ಚೇಂಜ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿಲ್ಲ. ಅಲ್ಲಿ ಏನೋ ಒಂದು ವರ್ಕೌಟ್ ಮುಂಚೆ ಏನು ಮುಗಿಸಿಲ್ಲ, ಅದು ಅಲ್ಲಿಗೆ ಸ್ಟಕ್ ಆಗೋಗ್ಬಿಟ್ಟಿದೆ. ಫಾರ್ವರ್ಡ್ ಯೋಚನೆ, ಪ್ರೋಗ್ರೆಸ್ ಅಥವಾ ಮೂವ್ ಆನ್ ಆಗೋಣ, ಈ ತರ ಒಂದು ಯೋಚನೆ ತುಂಬಾ ಕಡಿಮೆ ಇದೆ. ಐ ಗೆಸ್ ಈ ಪರ್ಸನ್ಗೆ ಅದು ಆ ಏನೋ ಒಂದು ಪಾಸ್ಟ್ ಸಿಚುವೇಶನ್ ಸ್ಟಕ್ ಆಗಿರೋದನ್ನ ನೋಡ್ತಾ ಇದೀನಿ. ಅಥವಾ ನಿಮ್ಮಿಬ್ರು ಮಧ್ಯೆ ಒಂದು ಆಲ್ರೆಡಿ ಎಂಡಿಂಗ್ ಆಗಿದೆ ಅಂದ್ರೆ ಗ್ರೂಪ್ 1, ಆ ಒಂದು ಎಂಡಿಂಗ್ ಬಗ್ಗೆ, ಆದ್ ಹೋದ ಮಾತುಗಳ ಬಗ್ಗೆ ಯೋಚನೆ ಮಾಡ್ತಾ ಇರೋದು, ಆದ್ ಹೋದ ಸಿಚುವೇಶನ್ಸ್ ಗಳ ಬಗ್ಗೆ ಪದೇ ಪದೇ ಕ್ವೆಶನ್ ಮಾಡ್ತಾ ಇರೋದು ತಲೆಯಲ್ಲಿ. ಹಂಗಾಯ್ತು, ಅವ್ರು ಹಂಗಂದ್ರು, ಅವಾಗ ನನಗೆ ಹಿಂಗಂದ್ರು, ನಮ್ಮಿಬ್ರ ಮಧ್ಯೆ ಈ ತರ ಮಾತುಕತೆಗಳಾಗಿದೆ, ನಮ್ಮಿಬ್ರ ಮಧ್ಯೆ ಆಲ್ರೆಡಿ ಒಂದು ಎಂಡ್ ಆಗಿದೆ, ಆಲ್ರೆಡಿ ಒಬ್ಬ ಥರ್ಡ್ ಪರ್ಸನ್ ತುಂಬಾ ಡಿಫ್ರೆನ್ಸಸ್ ಇದೆ. ಸೊ ಐ ಗೆಸ್ ಒಂದ್ ನೆಗೆಟಿವ್ ಕಡೆ ಫೋಕಸ್ ಮಾಡ್ತಾ ಇದ್ದೀರಾ. ಅದನ್ನ ಎಷ್ಟು ಮಟ್ಟಿಗೆ ತಗೊಂಡು ಎಷ್ಟು ಮಟ್ಟಿಗೆ ಮೂವ್ ಆನ್ ಆಗ್ಬೇಕು, ಹಳೆದಿನ ಬಿಟ್ಟು ಮುಂದೆ ಫ್ಯೂಚರ್ ಯೋಚನೆ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಯಾರೋ ಮರ್ತಿದ್ದಾರೆ. ಗ್ರೂಪ್ 1, ಇಟ್ ಕುಡ್ ಬಿ ಯು, ನೀವಾಗಿರ್ಬೋದು, ಈ ಪರ್ಸನ್ ಆಗಿರ್ಬೋದು. ಇದೇ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್. ಎಷ್ಟು ಮಟ್ಟಿಗೆ ಹಳೆದನ್ನೆಲ್ಲ ಮರ್ತು ಮುಂದೆ ಹೋಗ್ತೀರಾ ಅಷ್ಟು ಒಳ್ಳೇದಾಗತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ನಿಮ್ಮಿಬ್ರು ಮಧ್ಯೆ ಫ್ಯೂಚರ್. ದೇರ್ ಈಸ್ ಜಸ್ಟಿಸ್. ಓಕೆ, ಹೋಗಿದ ತಪ್ಪಿಗೆ ಒಂದು ನ್ಯಾಯ ಬೇಕು. ನ್ಯಾಯ ಬಂದ್ರೇನೆ ನಿಮ್ಮಿಬ್ರು ಮಧ್ಯೆ ಒಂದು ಬೆಟರ್ ಫ್ಯೂಚರ್ ಆಗೋದು. ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ ಕಡೆಯಿಂದ ಏನಾದ್ರು ತಪ್ಪಾಯ್ತಾ, ನಿಮ್ ಕಡೆಯಿಂದ ಪ್ರಾಬ್ಲಮ್ ಆಯ್ತಾ ಅಂತ ಗ್ರೂಪ್ 1 ನಿಮಗೆ ಏನಾದ್ರು ಕ್ವೆಶನ್ ಇದ್ರೆ, ಐ ಗೆಸ್ ನಿಮ್ ಕಡೆಯಿಂದ ಆ ಥರ ಏನೂ ಆಗಿಲ್ಲ. ಕೆಲವೊಂದೊಂದು ವಿಚಾರಗಳ ಬಗ್ಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಇದೀನಿ. ನಿಮ್ಮಿಬ್ರು ಮಧ್ಯೆ ಇದ್ದ ಕೆಲವೊಂದೊಂದು ಕ್ವೆಶನ್ಸ್ಗಳಿಗೆ, ಕೆಲವೊಂದು ಪ್ರಾಬ್ಲಮ್ಸ್ಗಳಿಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಆ್ಯಂಡ್ ಕ್ವೆಶನ್ಸ್ಗಳಿಗೆ ಆನ್ಸರ್ ಸಿಗುತ್ತೆ. ಡೆಫಿನೆಟ್ಲಿ ನಿಮ್ಮ ತಲೆಯಲ್ಲಿ ತುಂಬ ಕ್ವೆಶನ್ಸ್ ಇತ್ತು ಅನ್ಸುತ್ತೆ ಈ ಕನೆಕ್ಷನ್ ಬಗ್ಗೆ, ಅಥವಾ ಈ ಪರ್ಸನ್ಗೆ ನನ್ನ ಕಡೆಯಿಂದ ಏನು ತಪ್ಪಾಯಿತು, ನನ್ನ ಕಡೆಯಿಂದ ಎಲ್ಲಿ ಎಡ್ವರ್ಟ್ ಆಯಿತು, ಈ ಥರ ಎಲ್ಲ ನಿಮಗೆ ಕ್ವೆಶನ್ ಇತ್ತು ಅಂದರೆ ಗ್ರೂಪ್ 1, ಐ ಗೆಸ್ ನಿಮಗೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಅಂದರೆ ಅದು ಕ್ವೆಶನ್ ಆಗೇ ಉಳಿಯಲ್ಲ. ಒಂದು ಫೇರ್, ಒಂದು ಜಸ್ಟಿಸ್ ಸಿಗುತ್ತೆ, ಒಂದು ಲಾ ಸಿಗುತ್ತೆ. ಹೋಗಿದ ಆಕ್ಷನ್ಸ್ಗಳಿಗೆ ಒಂದು ಕರ್ಮ ಅನ್ನೋದೊಂದು ಸಿಗುತ್ತಲ್ವಾ, ಅದು ಎಸ್ ಅವ್ರವ್ರಿಗೆ ಸಿಗುತ್ತೆ ಅನ್ನೋದನ್ನ ನೋಡ್ತೀನಿ. ಇವಾಗ ಏನ್ ಅಪ್ಸ್ ಅಂಡ್ ಡೌನ್ಸ್ ಆಗಿದೆ ಮ್ಯಾಟರ್ಸ್ ನಿಮ್ಮಿಬ್ರು ಮಧ್ಯ, ಅದೊಂದು ಬ್ಯಾಲೆನ್ಸ್ ಆಗೋದನ್ನ ನೋಡ್ತಾ ಇದೀನಿ ಮೇನ್ ಆಗಿ ಗ್ರೂಪ್ 1. ಅಂದ್ರೆ ಕತೆ ಇಲ್ಲಿಗೆ ಮುಗ್ದೋಗಲ್ಲ. ಈ ಕತೆಗೊಂದು ಸಾರಾಂಶ ಸಿಗುತ್ತೆ, ಒಂದು ಕನ್ಕ್ಲೂಷನ್ ಸಿಗುತ್ತೆ. ಓಕೆ, ಆಗೋಯ್ತು ಅಂತ ಬಿಡಲ್ಲ, ದೇವರು ಕೂಡ ಬಿಡಲ್ಲ. ದೇವರು ಕೂಡ ನಿಮಗೆ ಎವ್ರಿ ಮೂಮೆಂಟ್ ಸಪೋರ್ಟ್ ಮಾಡ್ತಾ ಇದೆ. ಇದಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ತುಂಬಾ ಜನದ ರಿಲೇಶನ್ಶಿಪ್ ಹಂಗೆ ಹೋಗೇ ಬಿಡ್ತು ಅಂತ ಇದ್ರಿ ಅಂದ್ರೆ ಐ ಗೆಸ್ ಅದಕ್ಕೊಂದು ಕನ್ಕ್ಲೂಷನ್ ಸಿಗುತ್ತೆ. ಅಟ್ಲೀಸ್ಟ್ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ, ನಮ್ಮಿಬ್ರು ಮಧ್ಯೆ ಫ್ಯೂಚರ್ ಇದೆಯಾ. ಕೆಲವೊಂದು ಕ್ವೆಶನ್ಸಿಗೆ ಆನ್ಸರ್ ಸಿಗುತ್ತೆ ಅವ್ರ ಕಡೆಯಿಂದ. ಕಂಪ್ಲೀಟ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರು ಅಂದ್ರೆ ಐ ಗೆಸ್ ದೇ ವಿಲ್ ಗಿವ್ ಯು ಕ್ಲಾರಿಟಿ ಕ್ವೆಶನ್ಸ್ಗಳಿಗೆ. ಅಟ್ಲೀಸ್ಟ್ ಅಡ್ವೈಸ್ ನೋಡೋಣ ಗೈಸ್ ಗ್ರೂಪ್ 1 ಅವ್ರಿಗೆ. ದೇರ್ ಈಸ್ ಕ್ವೀನ್ ಆಫ್ ಕಪ್ಸ್. ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯ ಎಮೋಷನಲ್ ಬಾಂಡಿಂಗ್ ಇನ್ನೂ ಇದೆ. ನಿಮ್ಮ ಝೋಡಿಯಾಕ್ ಸೈನ್ ಅಥವಾ ಅವರ ಝೋಡಿಯಾಕ್ ಸೈನ್ ಸ್ಕಾರ್ಪಿಯೋ, ಕ್ಯಾನ್ಸರ್ ಅಥವಾ ಪೈಸಿಸ್ ಆಗಿದೆ. ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್ ನಿಮ್ಮ ರೀಡಿಂಗ್ ಇದು ಅಂತ. ಅಂಡ್ ಲೀಬ್ರಾ ಅಂಡ್ ಟಾರಸ್ ಅಗೇನ್. ಆಲ್ ರೈಟ್, ಸೊ ಟಾರಸ್ ಎರಡು ಸತಿ ಬಂದಿದೆ. ಸೊ ಟಾರಸ್ ಅನ್ನೋದು ಮೇಜರ್ ರೋಲ್ ಪ್ಲೇ ಆಗುತ್ತೆ, ಲೀಬ್ರಾ ಮೇಜರ್ ರೋಲ್ ಪ್ಲೇ ಆಗುತ್ತೆ. ಐ ಗೆಸ್ ಇನ್ನೂ ಒಂದು ಕೇರಿಂಗ್ ಇದೆ ಗೈಸ್ ನಿಮ್ಮ ಮೇಲೆ. ಅವರಿಗೆ ಇನ್ನೂ ಒಂದು ಕೇರಿಂಗ್ ಅನ್ನೋದಿದೆ, ಸಪೋರ್ಟ್ ಮಾಡ್ಬೇಕು ಅನ್ನೋದಿದೆ, ಎಮೋಷನಲಿ ನಿಮಗೆ ಬೆಟರ್ ಫೀಲ್ ಮಾಡ್ಬೇಕು ಅನ್ನೋದಿದೆ, ನಿನ್ನ ಚೆನ್ನಾಗಿ ಟ್ರೀಟ್ ಮಾಡ್ಬೇಕು ಅನ್ನೋದಿದೆ. ಐ ಗೆಸ್ ನಿಮ್ಮ ಎಮೋಷನಲ್ ಸಪೋರ್ಟ್, ಎಮೋಷನಲ್ ಕನೆಕ್ಷನ್ ಅವ್ರಿಗೆ ಇನ್ನೂ ಬೇಕು. ಅವರು ನಿಮ್ಮ ಮೇಲೆ ಗಿವ್ ಅಪ್ ಮಾಡಿಲ್ಲ. ಡೆಫಿನೆಟ್ಲಿ ಅವ್ರು ಯಾವುದೋ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಅಲ್ಲಿ ಇದ್ದಾರೆ. ನಿಮ್ಮಿಂದ ಒಂದು ಎಮೋಷನಲ್ ಸಪೋರ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ ಒಂದು ಕೇರಿಂಗ್ನೆಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಹೇಳೋದೇ ಬೇಡ, ನೀವು ಅವ್ರ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದೀರಾ ಅಂತ ಆಲ್ರೆಡಿ ಅವ್ರಿಗೆ ಗೊತ್ತಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಐ ಗೆಸ್ ನಿಮ್ಮಿಬ್ರ ಮಧ್ಯೆ ಇನ್ನೂ ಆ ಎಮೋಷನಲ್ ಬಾಂಡಿಂಗ್ ಇದೆ, ಎಮೋಷನಲ್ ಕನೆಕ್ಷನ್ ಇನ್ನೂ ಇದೆ ಗ್ರೂಪ್ 1, ಬಟ್ ಅದಕ್ಕೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಷ್ಟೆ. ಹಾಗೆ ಇದನ್ನ ಸರಿ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ನಿಮ್ಮಿಬ್ರ ಮಧ್ಯ ಒಂದು ವೆರಿ ಅಂಡರ್ಸ್ಟ್ಯಾಂಡಿಂಗ್ ಫ್ಯೂಚರ್ ಇರುತ್ತೆ, ವಿತೌಟ್ ಎನಿ ಡೌಟ್.
ಓಕೆ. ಅಂಡ್ ಒನ್ ಮೋರ್ ಥಿಂಗ್, ತುಂಬಾ ಕ್ವೆಶನ್ಸ್ ಗಳಿಗೆ ಆನ್ಸರ್ ಸಿಗುತ್ತೆ, ತುಂಬಾ ಕನ್ಫ್ಯೂಷನ್ಸ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇದಾಗಿತ್ತು ಗ್ರೂಪ್ 1 ಅವರಿಗೆ ಮೆಸೇಜ್. ಐ ಹೋಪ್ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ 111 ಅಂತ ಹಾಕಿದ್ರೆ ಆಯ್ತು. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಲವ್ ಯು ಆಲ್, ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಇಮೇಜ್ ನ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನಿಮಗೆ ಏನೇನೆಲ್ಲ ಮೆಸೇಜಸ್ ಇದೆ ಅಂತ. ಅಂಡ್ ಈ ಒಂದು ರಿಲೇಶನ್ಶಿಪ್ ಯಾವ ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ನಿಮ್ಮಿಬ್ರ ಮಧ್ಯೆ ಬಾಂಡಿಂಗ್ ನಿಜವಾಗ್ಲೂ ಸ್ಟ್ರಾಂಗ್ ಆಗಿದೆಯಾ, ನಿಮ್ಮಿಬ್ರ ಮಧ್ಯೆ ಫ್ಯೂಚರ್ ಇದೆಯಾ, ನಿಮ್ಮಿಬ್ರ ಮಧ್ಯೆ ಒಂದು ಎಮೋಷನಲ್ ಬಾಂಡಿಂಗ್ ಆಗೋ ಪಾಸಿಬಿಲಿಟೀಸ್ ಇದೆಯಾ. ಸೊ ಇಷ್ಟನ್ನ ನಾವು ಕವರ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜಸ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿರೋ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಓಕೆ, ಸೊ ಲೆಟ್ಸ್ ಸಿ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಗ್ರೂಪ್ 2 ವಿಲ್ ಸ್ಟಾರ್ಟ್ ನೌ. ಓಕೆ, ಸೊ ಫಾರ್ ಗ್ರೂಪ್ 2 ಫಸ್ಟ್ಗೆ ವಿಲ್ ಸ್ಟಾರ್ಟ್ ವಿತ್ ಕರೆಂಟ್ ಎನರ್ಜಿ. ನಿಮ್ಮಿಬ್ರು ಮಧ್ಯೆ ಇವಾಗ ಕರೆಂಟ್ ಎನರ್ಜಿ ಹೆಂಗಿದೆ ಅಂದ್ರೆ ಮ್ಯೂಚುವಲ್ ಫೀಲಿಂಗ್ಸ್ ಹೆಂಗಿದೆ ಅಂಡ್ ಡೈನಾಮಿಕ್ ಎನರ್ಜೀಸ್ ನೀವಿಬ್ರಿಗೊಬ್ರು ಯಾವ ತರ ಶೇರ್ ಮಾಡ್ಕೊಂತ ಇದ್ದೀರಾ, ಏನ್ ಮೆಸೇಜಸ್ ಇದೆ ಅಂತ ನೋಡೋಣ. ಕರೆಂಟ್ ಎನರ್ಜಿಗೆ ಒನ್ ಟ್ಯಾರೋ ಅಂಡ್ ಒನ್ ಟೀ ಲೀಫ್ ಮೆಸೇಜಸ್ ನೋಡೋಣ. ಟೀ ಲೀಫ್ ಇಂದ ಬಂದಿದೆ ಕಾಬ್ವೆಬ್. ಓಕೆ, ಪ್ರೊಟೆಕ್ಟೆಡ್ ಫ್ರಮ್ ನೆಗೆಟಿವ್ ಫೋರ್ಸಸ್ ಬಿಯಾಂಡ್ ಯುವರ್ ಕಂಟ್ರೋಲ್. ಓಕೆ, ಸೊ ಈ ಒಂದು ಮೆಸೇಜ್ ಅಲ್ಲಿ ನೋಡ್ಬೋದು ಗ್ರೂಪ್ 2 ಒಂದು ಬ್ಯೂಟಿಫುಲ್ ಪ್ಲಾಂಟ್ ಇದೆ, ಒಂದು ಬ್ಯೂಟಿಫುಲ್ ಫ್ಲವರ್ ಇದೆ ಅಲ್ಲಿ. ಅದ್ರ ಸುತ್ತ ವೆಬ್ ಹಾಕೊಂಡಿರೋದು, ಸ್ಪೈಡರ್ ವೆಬ್ ಹಾಕೊಂಡಿರೋದು, ಗೋಲಿಂಗ ಅಂತೀವಿ ನಾವು, ನೀವೇನಂತೀರಾ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಸ್ಪೈಡರ್ ವೆಬ್ ಆಯ್ತಾ, ಅಂದ್ರೆ ಒಂದು ನೆಗೆಟಿವ್ ಫೋರ್ಸಸ್ ಅದು ಅಂತ ಇಂಡಿಕೇಟ್ ಮಾಡ್ತಾ ಇದೆ. ಬಟ್ ದ ಥಿಂಗ್ ಈಸ್ ಈ ವೆಬ್ ಹಾಕಿದೆ ಅಲ್ವಾ, ಈ ಬಲೆ ಕಟ್ಕೊಂಡಿದೆ ಅಲ್ವಾ, ಅದು ಯಾವುದೋ ಒಂದು ನೆಗೆಟಿವಿಟಿಯಿಂದ ಕಂಟ್ರೋಲ್ ಮಾಡ್ತಾ ಇದೆ ನಿಮ್ನ ಅಂತ. ಅಂದ್ರೆ ಇವಾಗ ಒಂದು ಫ್ಯಾಮಿಲಿ ವೈಬ್ ಬರ್ತಾ ಇದೆ ಗ್ರೂಪ್ 2 ನನಗಿಲ್ಲಿ. ಸೊ ಈ ಒಂದು ರಿಲೇಶನ್ಶಿಪ್ ಗೆ ತುಂಬಾ ಜನದ ಸಪೋರ್ಟ್ ಇದೆ. ಮೋರ್ ಓವರ್ ನಿಮ್ಮಿಬ್ಬರ ಒಂದು ಎಮೋಷನಲ್ ಬಾಂಡಿಂಗ್ ಇಂತನೂ ಸಪೋರ್ಟ್ ಇದೆ. ಅಂಡ್ ಈ ಒಂದು ರಿಲೇಶನ್ಶಿಪ್ ಯಾವುದೇ ರೀತಿ ನೆಗೆಟಿವ್ ಆಗ್ಬಾರ್ದು ಅಂತ ಆ ಯೂನಿವರ್ಸ್ ಪ್ರೊಟೆಕ್ಟ್ ಮಾಡ್ತಾ ಇರತ್ತಲ್ಲ ಕೆಲವೊಂದೊಂದು ಎನರ್ಜಿನ, ಆ ತರ ಒಂದು ಫೀಲ್ ಬರ್ತಾ ಇದೆ. ಡೆಫಿನೆಟ್ಲಿ ನಿಮ್ಮ ಈ ರಿಲೇಶನ್ಶಿಪ್ ಈ ಪರ್ಸನ್ ಜೊತೆ ಮೇ ಬಿ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ, ಆಲ್ರೆಡಿ ನೀವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅನ್ಸುತ್ತೆ, ಆಲ್ರೆಡಿ ಒಂದು ಬೆಟರ್ ಕನೆಕ್ಷನ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ಬಟ್ ದ ಥಿಂಗ್ ಈಸ್, ನೀವ್ ಇದನ್ನ ಪ್ರೊಟೆಕ್ಟ್ ಮಾಡೋದ್ಕಿಂತ ನಿಮ್ಮಿಬ್ರು ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು ಅಂತ ಬ್ಲೆಸ್ ಮಾಡೋರು ತುಂಬಾ ಜನ ಇದ್ದಾರೆ. ಹಂಗಂತ ಒಂದು ಚೆನ್ನಾಗಿರೋನ ನೋಡಿ ಕಣ್ಣು ಹಾಕೋರು ಎಷ್ಟ್ ಜನ ಇರ್ತಾರೋ, ಹಂಗೆ ಈ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು, ಎಲ್ಲದ್ರಿಂದ ಪ್ರೊಟೆಕ್ಟ್ ಆಗಿ ಬರ್ಬೇಕು, ಹೊರಗ್ ಬರ್ಬೇಕು, ಈ ತರ ಥಿಂಕ್ ಮಾಡ್ಕೊಂಡಿರೋರು ಸ್ವಲ್ಪ ಜನ ಇದ್ದಾರೆ. ಓಕೆ, ಪಾಸಿಬಿಲಿಟಿ ಇದೆ. ಫಾರ್ ಎನ್ ಎಕ್ಸಾಂಪಲ್, ಇವಾಗ ನಾವು ಸೋಷಿಯಲ್ ಮೀಡಿಯಾದ ಎಕ್ಸಾಂಪಲ್ ತಗೋಬಹುದು. ಏನು ತುಂಬಾ ಜನ ವ್ಲಾಗ್ ಮಾಡ್ತಾರೆ, ಎಸ್ಪೆಷಲಿ ಫ್ರಮ್ ಲಾಕ್ಡೌನ್ ಇಂದ ಸ್ಟಾರ್ಟ್ ಆಗಿದೆ ಇದು ವ್ಲಾಗ್ ಮಾಡೋದು, ಫ್ಯಾಮಿಲಿನ ತೋರ್ಸೋದು. ಏನು ನಾವು ಬೇಡ ಅಂದ್ರೆ ತುಂಬಾ ಎಕ್ಸ್ಪೋಸ್ ಮಾಡೋದ್ ಬೇಡ, ತುಂಬಾ ಫ್ಯಾಮಿಲಿನ ತೋರ್ಸೋದ್ ಬೇಡ ಅಂದ್ರೂ ಪೀಪಲ್ ಫೋರ್ಸ್ ಇಂದ ನಾವು ಸ್ವಲ್ಪ ಹೇಳ್ಕೋಬೇಕಾಗತ್ತೆ. ಪೀಪಲ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಅವ್ರ ಬಗ್ಗೆ ಹೇಳ್ಕೊಂಡ್ಲಿ, ಅವ್ರ ಫ್ಯಾಮಿಲಿ ಬಗ್ಗೆ ಹೇಳ್ಕೊಂಡ್ಲಿ, ಅವ್ರ ಬ್ಯಾಕ್ ಗ್ರೌಂಡ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಲಿ. ಸೊ ತುಂಬಾ ಜನ ನೀವು ತೋರಿಸ್ತೀರಾ, ಏನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಸ್ ಹಾಕ್ತೀರಾ, ವಿಡಿಯೋಸ್ ಹಾಕ್ತೀರಾ,
ಅದನ್ನ ನೋಡ್ಬಿಟ್ಟು ಖುಷಿ ಪಡೋರು ಇದೆ, ಅದನ್ನ ನೋಡ್ಬಿಟ್ಟು ತುಂಬಾ ಜನ ಕಣ್ಣು ಹಾಕೋದು ಇದೆ. ಸೊ ಇಟ್ಸ್ ಮೋರ್ ಲೈಕ್ ಆ ಕಣ್ಣು ಹಾಕೋರಿಂದ ಎಫೆಕ್ಟ್ ಆಗೋದ್ಕಿಂತ ನಿಮ್ ಬಗ್ಗೆ ಒಳ್ಳೇದಾಗ್ಲಿ ಅಂತ ನಿಮ್ನ ಆಶೀರ್ವಾದ ಮಾಡ್ತಾ ಇದಾರಲ್ವಾ, ಅದ್ರಿಂದ ಒಂದು ಕನೆಕ್ಷನ್ ಬೆಟರ್ ವೇ ಅಲ್ಲಿ ಚೇಂಜ್ ಆಗೋದನ್ನ ನೋಡ್ತಾ ಇದೀನಿ. ಇಟ್ಸ್ ಮೋರ್ ಲೈಕ್ ಎಂತ ನೆಗೆಟಿವ್ ಪೀಪಲ್ ಬಂದು ಎಫೆಕ್ಟ್ ಮಾಡ್ತಾ ಇದ್ರು ನಿಮ್ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಈ ಒಂದು ಕನೆಕ್ಷನ್ ಪ್ರೊಟೆಕ್ಟ್ ಮಾಡೋದಕ್ಕೆ ಅದ್ರದ್ದೇ ಆದಂತ ಒಂದು ಎನರ್ಜಿ ಇದೆ, ಅದ್ರದ್ದೇ ಆದಂತ ವೇ ಇದೆ ಅನ್ಬೋದು. ಗ್ರೂಪ್ 2 ಓಕೆ. ಟ್ಯಾರೋ ಇಂದ ಬಂದಿದೆ ದೇರ್ ಇಸ್ ಕ್ವೀನ್ ಆಫ್ ಪೆಂಟಕಲ್ಸ್. ಅಗೈನ್ ಐ ಗೆಸ್ ಫ್ಯಾಮಿಲಿ ಸಪೋರ್ಟ್ ಅಂಡ್ ಫಿನಾನ್ಷಿಯಲ್ ಸಪೋರ್ಟ್ ಅಂಡ್ ಕರಿಯರ್ ಸಪೋರ್ಟ್. ನನಗೆ ಈ ಒಂದು ಕನೆಕ್ಷನ್ ನೋಡಿದ್ರೆ ಹೆಂಗ್ ಅನ್ಸ್ತಾ ಇದೆ ಅಂದ್ರೆ ಗೈಸ್, ಎಟ್ ಸಮ್ ಪಾಯಿಂಟ್ ನೀವಿಬ್ರು ಒಬ್ರನ್ನೊಬ್ರು ಮೀಟ್ ಆದಾಗ, ಒಬ್ರಿಗೊಬ್ರು ಕನೆಕ್ಟ್ ಆದಾಗ ಮೇ ಬಿ ಕರಿಯರ್ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ರಿ ಅನ್ಸುತ್ತೆ, ಫಿನಾನ್ಷಿಯಲ್ ಸಿಚುವೇಶನ್ಗೆ ತುಂಬಾ ಪ್ರಾಮುಖ್ಯತೆ ಕೊಟ್ರಿ. ಎಮೋಷನಲಿ ಸೆಟಲ್ ಡೌನ್ ಆಗೋದ್ಕಿಂತ, ಎಮೋಷನಲಿ ಒಂದು ರಿಲೇಶನ್ಶಿಪ್ ನ ಫೈಂಡ್ ಔಟ್ ಮಾಡ್ಕೊಂಡು ಸೆಟಲ್ ಡೌನ್ ಆಗೋದ್ಕಿಂತ ಮೇ ಬಿ ನಿಮ್ಮ ಒಂದು ಇಂಟೆನ್ಷನ್ ಒಂದು ಫ್ಯೂಚರಿಸ್ಟಿಕ್ ಪ್ಲಾನ್ ಆಗಿತ್ತು. ಫಸ್ಟ್ ನೀವಿಬ್ರು ಮೀಟ್ ಆದಾಗ ಒಂದು ಕಂಫರ್ಟ್ ಲೈಫ್ ನ ನಾವು ಫಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ, ಆಮೇಲೆ ನಾವು ರಿಲೇಶನ್ಶಿಪ್ ಬಗ್ಗೆ ಪ್ಲಾನ್ ಮಾಡೋಣ, ಹಿಂಗೆಲ್ಲ ಒಂದಷ್ಟು ಥಾಟ್ಸ್ ಇತ್ತು ಅನ್ಸುತ್ತೆ ನಿಮ್ದು. ಗ್ರೂಪ್ 2 ಮೇ ಬಿ ಎಲ್ಲೋ ಒಂದ್ ಕಡೆ ನಿಮ್ಮ ಫ್ಯಾಮಿಲಿನೇ ಹೀಗೆ, ಅಂದ್ರೆ ನಿಮ್ಮ ಫ್ಯಾಮಿಲಿ ಯಾವ ತರ ಅಂದ್ರೆ ಎಲ್ಲೋ ಒಂದ್ ಕಡೆ ಕರಿಯರ್ ಅಲ್ಲಿ ಸಕ್ಸಸ್ ಆಗಿದಾರ ನನ್ನ ಮಗಳು ಅಥವಾ ಮಗ, ಫಿನಾನ್ಷಿಯಲಿ ಅವಳು ಅಥವಾ ಅವನು ಕಂಫರ್ಟ್ ಆಗಿದಾನ, ಫಸ್ಟ್ ಅದನ್ನ ಫೋಕಸ್ ಮಾಡು, ಆಮೇಲೆ ಲವ್ ರಿಲೇಶನ್ಶಿಪ್. ಮೇ ಬಿ ನಿಮ್ಮ ಫ್ಯಾಮಿಲಿ ಯಾವ ತರ ಅಂದ್ರೆ ಫಸ್ಟ್ ನೀವು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬೇಕು, ಫಸ್ಟ್ ನೀವು ಫಿನಾನ್ಷಿಯಲಿ ಒಂಥರ ಸೆಟಲ್ ಡೌನ್ ಆಗ್ಬೇಕು, ಯಾವುದೇ ಕಾರಣಕ್ಕೂ ಫ್ಯೂಚರ್ ಅಲ್ಲಿ ದುಡ್ಡಿಗೆ ನಿಮಗೆ ಕೊರತೆ ಆಗ್ಬಾರ್ದು. ಮೇ ಬಿ ನಿಮ್ಮಿಂದ ಇದನ್ನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅನ್ಸುತ್ತೆ. ಲೈಕ್ ಅಟ್ ಲೀಸ್ಟ್ ಮುಂದೆ ಸರ್ವೈವ್ ಆಗೋದಕ್ಕೆ ಲವ್ ಅಂಡ್ ರಿಲೇಶನ್ಶಿಪ್ ಯಾವಾಗ ಏನಾಗುತ್ತೆ ವಿ ನೆವರ್ ನೋ, ಲೆವೆಲ್ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ. ಬಟ್ ನೀನು ಫಸ್ಟ್ ಕರಿಯರ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಕು, ಕರಿಯರ್ಗೆ ಪ್ರಾಮುಖ್ಯತೆ ಕೊಡ್ಬೇಕು, ಆತರ ಒಂದು ಫ್ಯಾಮಿಲಿ ನಿಮ್ದು ಅನ್ನಿಸ್ತಾ ಇದೆ. ಗ್ರೂಪ್ 2 ಮೇ ಬಿ ಫಸ್ಟ್ ಟೈಮ್ ನೀವು ಇವ್ರನ್ನ ಮೀಟ್ ಆದಾಗ ಪಾಸಿಬಿಲಿಟಿ ಇದೆ, ಈವನ್ ದೋ ನಿಮ್ಮಿಬ್ರಿಗೂ ಆ ಒಂದು ಕ್ರಶ್, ಆ ಒಂದು ಅಟ್ಯಾಚ್ಮೆಂಟ್, ಆ ಒಂದು ಅಟ್ರಾಕ್ಷನ್ ಇದೆಲ್ಲ ಆಗಿದ್ರೂನು, ಬಟ್ ಆ ಒಂದು ಮೂಮೆಂಟ್ ಅಲ್ಲಿ ಕರಿಯರ್ಗೆ ಇಂಪಾರ್ಟೆನ್ಸ್ ಕೊಟ್ರಿ. ಆ ಒಂದು ಮೂಮೆಂಟ್ ಅಲ್ಲಿ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಅಂದ್ರೆ ಏನು, ದುಡ್ಡು, ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಟ್ರಿ. ಸೊ ದಟ್ ಐ ಗೆಸ್ ನೀವಿಬ್ರು ಇವಾಗ ಸೆಟಲ್ ಡೌನ್ ಆಗಿದ್ದೀರಾ, ನೀವಿಬ್ರು ಲೈಫ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸಸ್ ಮಾಡಿದೀರಾ, ನೀವು ತುಂಬಾ ಜನನ ಮೀಟ್ ಆಗಿದ್ದೀರಾ, ತುಂಬಾ ಜನ ಜೊತೆ ಕನೆಕ್ಟ್ ಆಗಿದ್ದೀರಾ. ಬಟ್ ಇವಾಗ ಒಂದು ಮೆಚುರಿಟಿ ಬಂದಿದೆ. ಬಿಕಾಸ್ ಕ್ವೀನ್ ಆಫ್ ಪೆಂಟಕಲ್ಸ್ ಅಂದ್ರೆ ಒಂದು ಮೆಚ್ಯೂರ್ಡ್ ಪರ್ಸನ್ ನ ತೋರಿಸುತ್ತೆ, ಒಂದು ಎಮೋಷನಲಿ ಅಂಡ್ ಪ್ರಾಕ್ಟಿಕಲಿ ಫಿನಾನ್ಷಿಯಲಿ ಸ್ಟೇಬಲ್ ಇರೋ ಒಂದು ಪರ್ಸನ್ ಅನ್ನೋದನ್ನ ತೋರಿಸುತ್ತೆ. ಸೊ ಈ ಒಂದು ಸ್ಟೇಜ್ಗೆ ರೀಚ್ ಆಗ್ಬೇಕಂದ್ರೆ ಇಟ್ಸ್ ನಾಟ್ ಈಸಿ. ಐ ಗೆಸ್ ನಿಮ್ಮ ಒಂದು ಜರ್ನಿಲಿ ಎಷ್ಟೋ ಒಂದು ಗ್ಯಾಪ್ ಅಲ್ಲಿ ನೀವಿಬ್ರು ಮೀಟ್ ಆಗಿಲ್ಲ, ನೀವಿಬ್ರು ತುಂಬಾ ಮಾತಾಡಿಲ್ಲ, ಬಟ್ ಆಫ್ಟರ್ ಸಕ್ಸಸ್ಫುಲ್ ಆದ್ಮೇಲೆ ಇಬ್ರಿಗೊಬ್ರು ಕನೆಕ್ಟ್ ಆಗಿರೋದು, ಇಬ್ರಿಗೊಬ್ರಿಗೊಬ್ರು ನೋಡ್ಕೊಂತ ಇರೋದು, ಈ ತರ ಒಂದು ನೋಡ್ತಾ ಇದೀನಿ. ಸೊ ಇಟ್ಸ್ ಲೈಕ್ ಈ ಫಿನಾನ್ಷಿಯಲ್ ಸಿಚುವೇಶನ್, ಕರಿಯರ್ ಪ್ಲಾನ್ಸ್ ಏನು ಇವಾಗ ಒಂದೊಂದ್ಸತಿ ರಿಲೇಶನ್ಶಿಪ್ ಗೆಲ್ಲ ಎಂಟರ್ ಆದ್ಮೇಲೆ ಕರಿಯರ್ ವಾಟ್ ನೆಕ್ಸ್ಟ್ ಅಂತ ನಮ್ ಕ್ವೆಶನ್ ಮಾಡ್ಕೊಂತೀವಿ. ಬಟ್ ನೀವ್ ಹೆಂಗೆ ಇದೀರಾ ಅಂದ್ರೆ ಫಿನಾನ್ಷಿಯಲಿ ಕರಿಯರ್ ವೈಸ್ ಸೆಟಲ್ ಡೌನ್ ಆಗ್ಬಿಟ್ಟು ದೆನ್ ವಾಟ್ ನೆಕ್ಸ್ಟ್ ಅಂತ ನೀವು ರಿಲೇಶನ್ಶಿಪ್ ಬಗ್ಗೆ ಯೋಚನೆ ಮಾಡಿದ್ದೀರಾ ಅನ್ಸುತ್ತೆ. ಗ್ರೂಪ್ 2 ಸೊ ದಿಸ್ ಇಸ್ ಪ್ರೊಟೆಕ್ಟಿಂಗ್, ಅಂದ್ರೆ ಟೆನ್ಷನ್ ತಗೊಳಕ್ ಬೇರೆ ಏನಿಲ್ಲ, ಬೇರೆ ಸೆಕ್ಟರ್ ಅಲ್ಲಿ ಸ್ಟೇಬಲ್ ಆಗಿದ್ದೀರಾ. ಸೊ ಐ ಗೆಸ್ ದಿಸ್ ಇಸ್ ವಾಟ್ ಪ್ರೊಟೆಕ್ಟಿಂಗ್ ಅಂತ ನೋಡ್ತಾ ಇದ್ದೀನಿ. ಓಕೆ, ಸೊ ಗ್ರೂಪ್ 2 ನೆಕ್ಸ್ಟ್ ಮೆಸೇಜ್ ನೋಡೋಣ. ನಿಮ್ಮ ಎನರ್ಜಿ ಒಂದು ರಿಲೇಶನ್ಶಿಪ್ ಅಲ್ಲಿ ಹೆಂಗಿದೆ, ನೀವು ಈ ಕನೆಕ್ಷನ್ ಯಾವ ತರ ಅಪ್ರೋಚ್ ಮಾಡ್ತಾ ಇದ್ದೀರಾ, ನಿಮ್ಮ ಎಮೋಷನಲ್ ಸಿಚುವೇಶನ್ ಏನಿದೆ ಈ ಪರ್ಸನ್ ಮೇಲೆ, ನಿಮ್ಮ ಇಂಟೆನ್ಷನ್ ಏನಿದೆ, ನಿಮ್ಮ ಮೈಂಡ್ ಸೆಟ್ ಏನಿದೆ. ಲೆಟ್ಸ್ ಸಿ. ದೇರ್ ಈಸ್ ರಿನಿವಲ್. ರಿನಿವಲ್ ಅಂದ್ರೆ ಏನು, ಏನೋ ಒಂದನ್ನ ಬಿಡಿಸ್ಕೊಳ್ಳೋದು. ಏನೋ ಒಂದು ಪೇ, ಇವಾಗ ಒಂದು ಬೇರೆ ರೀತಿಲಿ ನಿಮಗೆ ಹೇಳ್ಬೇಕಂದ್ರೆ ಯಾವ್ದೋ ಒಂದನ್ನ ಪೇ ಮಾಡ್ಬಿಟ್ಟು ಅದನ್ನ ಓಕೆ ವಾಪಸ್ ಬರ್ಲಿ ನನ್ಗೆ, ವಾಪಸ್ ನನ್ನ ಹತ್ರ ತಗೊಂಡ್ ಬರೋದು, ವಾಪಸ್ ನನ್ನ ಹತ್ರ ಎಳ್ಕೊಂಡ್ ಬರೋದು. ಸಮ್ಟೈಮ್ಸ್ ಒಂದು ಡಿಫ್ರೆಂಟ್ ಮೆಸೇಜೇ ಬರುತ್ತೆ ಇದು. ಓಕೆ, ನನಗೆ ಈ ಒಂದು ಸಿಚುವೇಶನ್ ಅಲ್ಲಿ ಒಂದು ನ್ಯೂ ಬಿಗಿನಿಂಗ್ ಬಗ್ಗೆ ಹೇಳ್ತಾ ಇದೆ. ರಿನಿವಲ್ ಅಂದ್ರೆ ಇನ್ನೊಂದು ಬಿಗಿನಿಂಗ್, ನ್ಯೂ ಬಿಗಿನಿಂಗ್ ಅಂದ್ರೆ ಒಂದು ಚೇಂಜ್ ಬಗ್ಗೆ ಹೇಳುತ್ತೆ.
ಒಂದು ನ್ಯೂ ಪರ್ಸನ್ ಆಗಿ ಸ್ಟೆಪ್ ಇನ್ ಆಗೋದ್ರ ಬಗ್ಗೆ ಹೇಳುತ್ತೆ. ಒಂದು ಬೆಟರ್ ಪೊಸಿಷನ್ ಕಡೆ ಹೋಗೋದ್ರ ಬಗ್ಗೆ ಹೇಳುತ್ತೆ. ಇಟ್ಸ್ ಲೈಕ್ ಒಂದು ಅವೇಕ್ನಿಂಗ್ ಆಗೋದು. ಐ ಗೆಸ್ ಇದು ಹೆಂಗ್ ಅನ್ಸ್ತಾ ಇದೆ ಗೊತ್ತಾ ಗ್ರೂಪ್ 2, ಇಟ್ಸ್ ಮೋರ್ ಲೈಕ್ ಈ ಪರ್ಸನ್ ಬಗ್ಗೆ ನಿಮ್ಮ ಒಂದು ಪರ್ಸೆಪ್ಷನ್ನೇ ಬೇರೆ ಇತ್ತು. ಫಸ್ಟ್ ಟೈಮ್ ಇವ್ರನ್ನ ಮೀಟ್ ಆದಾಗ, ಫಸ್ಟ್ ಟೈಮ್ ಇವ್ರ ಜೊತೆ ಕನೆಕ್ಟ್ ಆದಾಗ ಇವ್ರ ಮೇಲೆ ನಿಮಗೆ ಒಂದು ರಾಂಗ್ ಒಪಿನಿಯನ್ ಇತ್ತು. ಬಟ್ ಇವಾಗ ನಿಮಗೆ ಅವ್ರ ಬಗ್ಗೆ ಒಪಿನಿಯನ್ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ಮೇನ್ ಆಗಿ ನೋಡ್ತಾ ಇದೀನಿ. ಐ ಡೋಂಟ್ ನೋ, ಮೇ ಬಿ ನೀವು ಫಸ್ಟ್ ಟೈಮ್ ಮೀಟ್ ಆದಾಗ ಇವರು ಒಂದು ಸೀರಿಯಸ್ ಪರ್ಸನ್ ಅಲ್ವೇನೋ, ರಿಲೇಶನ್ಶಿಪ್ ನ ಸೀರಿಯಸ್ ಆಗಿ ತಗೊಳ್ಳೋ ಪರ್ಸನ್ ಅಲ್ವೇನೋ, ಅಥವಾ ಎಮೋಷನಲಿ ನನಗೂ ಇವ್ರಿಗೂ ಕಂಪ್ಯಾಟಿಬಿಲಿಟಿ ಆಗೋ ಚಾನ್ಸಸ್ ಕಡಿಮೆ ಇದೆಯೇನೋ. ಅಂದ್ರೆ ಅವ್ರ ಬಗ್ಗೆ ಒಂದು ಪರ್ಸೆಪ್ಷನ್ ಬೇರೆ ಇತ್ತು. ಪಾಸಿಬಿಲಿಟಿ ಇದೆ ಅವ್ರೊಂಥರ ವೆರಿ ಸ್ಮಾರ್ಟ್ ಅಂಡ್ ಬೋಲ್ಡ್ ಪರ್ಸನ್ ಅನ್ಸ್ತಾ ಇದೆ. ಆ ಒಂದು ಬೋಲ್ಡ್ನೆಸ್ ನ ನೋಡ್ಬಿಟ್ಟು, ಆ ಒಂದು ಔಟ್ ಗೋಯಿಂಗ್ ಪರ್ಸನಾಲಿಟಿನ ನೋಡ್ಬಿಟ್ಟು ಮೇ ಬಿ ನೀವ್ ಯಾವತ್ತೂ ಅನ್ಕೊಂಡಿರಲ್ಲ ಅನ್ಸುತ್ತೆ ಗ್ರೂಪ್ 2 ಇವರು ನಿಜವಾಗ್ಲೂ ಕನೆಕ್ಟ್ ಆಗ್ತಾರ. ಇವಾಗ ಹೆಂಗೆ ಅಂತಾನೆ, ಫಸ್ಟ್ ಟೈಮ್ ನೀವು ಇಬ್ರಿಗೊಬ್ರು ನೋಡ್ಕೊಂತೀರಾ, ಅದು ಆನ್ಲೈನ್ ಅಲ್ಲೇ ಆಗಿರ್ಬೋದು, ಆಫ್ಲೈನ್ ಅಲ್ಲೇ ಆಗಿರ್ಬೋದು, ಆ ಮೂಮೆಂಟಿಗೆ ಅಟ್ರಾಕ್ಟ್ ಆಗತ್ತೆ. ಬಟ್ ಅವರ ಒಂದು ಪರ್ಸನಾಲಿಟಿ ನೋಡ್ಬಿಟ್ಟು ಅವರ ಅವರ ಅವ್ರ ಬಗ್ಗೆ ನೀವು ಕೇಳ್ದಂತ ಒಂದಷ್ಟು ನ್ಯೂಸ್ಗಳು ಬೇಕೋ ಬೇಡವೋ, ಅವ್ರ ಬಗ್ಗೆ ಸ್ವಲ್ಪ ಮೆಸೇಜಸ್ಗಳು ನಿಮಗೆ ಬಂದಿರುತ್ತೆ, ಅವ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ಸ್ಗಳು ನಿಮಗೆ ಬಂದಿರುತ್ತೆ. ಫಾರ್ ಎನ್ ಎಕ್ಸಾಂಪಲ್, ನೀವು ಇವ್ರನ್ನ ಕಾಲೇಜ್ ಡೇಸ್ ಅಲ್ಲಿ ಮೀಟ್ ಆಗಿದ್ರಿ ಅನ್ಸುತ್ತೆ, ಆವಾಗ ಆದ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳು, ಅವ್ರ ಬಗ್ಗೆ ಕೇಳ್ದಂತ ಒಂದಷ್ಟು ಕತೆಗಳು, ಐ ಗೆಸ್ ನಿಮಗೆ ಅವ್ರ ಬಗ್ಗೆ ಒಂದು ಡಿಫ್ರೆಂಟ್ ಪರ್ಸೆಪ್ಷನ್ ಇತ್ತು. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಬ್ಬರು ಒಂಥರ ಬೋಲ್ಡ್ ಪಿಕ್ಚರ್ಸ್ ಹಾಕ್ತಾರೆ. ಸಮ್ಟೈಮ್ಸ್ ಅವ್ರು ಹಾಕೋ ಪಿಕ್ಚರ್ ನೋಡ್ಬಿಟ್ಟು ಓಕೆ ಇವ್ರು ಒಂಥರ ಫಾಸ್ಟ್ ಫಾರ್ವರ್ಡ್ ಅನ್ಸುತ್ತೆ, ಇವರು ಟ್ರೆಡಿಷನಲ್ಗೆ ಸೂಟ್ ಆಗಲ್ವೇನೋ, ಇವರು ಫ್ಯಾಮಿಲಿ ಪರ್ಸನ್ ಅಲ್ವೇನೋ, ಈ ತರ ಎಲ್ಲ ನಾವೇ ಅನ್ಕೊಂಡು ಹೋಗ್ತೀವಿ. ಬಟ್ ನಾವು ಅವರ ಒಂದು ಪರ್ಸನಲ್ ಲೈಫ್ ಅಲ್ಲಿ ನೋಡಿದಾಗ, ಅವರ ಒಂದು ಇನ್ನರ್ ಕ್ವಾಲಿಟಿ ಬಗ್ಗೆ ನೋಡಿದಾಗ ಅವ್ರ ಬಗ್ಗೆ ನಮಗೆ ಬೇರೆ ಒಪಿನಿಯನ್ನೇ ಬರುತ್ತೆ. ಅವ್ರ ಬಗ್ಗೆ ನಾವ್ ಅನ್ಕೊಂಡೇ ಇರಲ್ಲ ಎಷ್ಟು ಚೇಂಜಸ್ ಇದಾರ ಇವರು ಅಂತ, ಡಿಫ್ರೆಂಟ್ ಒಪಿನಿಯನ್ನೇ ಬರುತ್ತೆ. ಅಂದ್ರೆ ಅವರು ಹೊರಗಡೆ ಇರ್ಬೇಕಾದ್ರೆ ತುಂಬಾ ಬೋಲ್ಡ್ ಆಗಿ ಮಾತಾಡ್ತಾರೆ, ಅದೇ ಮನೆ ಒಳಗ್ ಬಂದಾಗ ತುಂಬಾ ಸಾಫ್ಟ್, ತುಂಬಾ ಇನ್ನೋಸೆಂಟ್, ಫ್ಯಾಮಿಲಿಗೆ ವ್ಯಾಲ್ಯೂ ಕೊಡೋದು, ಅವರ ಕಲ್ಚರ್ಗೆ ವ್ಯಾಲ್ಯೂ ಕೊಡೋದು. ಸೊ ಈ ತರ ಐ ಗೆಸ್ ನಿಮಗೆ ಅವ್ರ ಬಗ್ಗೆ ಒಂದು ಪರ್ಸೆಪ್ಷನ್ ಬೇರೆ ಆಗಿತ್ತು. ಬಟ್ ಇವಾಗ ರೀಸೆಂಟ್ ಆಗಿ ಅವ್ರ ಬಗ್ಗೆ ಒಪಿನಿಯನ್ಸ್ ಚೇಂಜ್ ಆಗ್ತಾ ಇರೋದನ್ನ ನೋಡ್ತಾ ಇದೀನಿ ಮೇನ್ ಆಗಿ. ಸೊ ಟ್ಯಾರೋ ಕಾರ್ಡ್ ಇಂದ ಏನ್ ಮೆಸೇಜ್ ನೋಡೋಣ. ದೇರ್ ಈಸ್ ಎಂಪ್ರೆಸ್. ಸ್ಲೋಲಿ ಗೈಸ್, ಗ್ರೂಪ್ 2 ನಿಮಗೆ ಇವ್ರ ಮೇಲೆ ಲವ್ ಸ್ಟಾರ್ಟ್ ಆಗಿದೆ. ಇವ್ರ ಬಗ್ಗೆ ಕೇರಿಂಗ್, ಇವ್ರ ಬಗ್ಗೆ ಅಫೆಕ್ಷನ್, ಆ ಒಂದು ಫೀಲಿಂಗ್ಸ್ ಏನಿತ್ತು ಅವಾಗ ಒಂದು 5% ಇತ್ತು, 0.5% ಇತ್ತು, ಇವಾಗ ಅದು 25% ಆಗಿದೆ. ಸೊ ಐ ಗೆಸ್ ಸ್ಲೋಲಿ ನಿಮಗೆ ಇವ್ರನ್ನ ಲೈಕ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಇವ್ರ ಜೊತೆ ಕನೆಕ್ಟ್ ಆದ್ರೆ, ಇವ್ರ ಬಗ್ಗೆ ತಿಳ್ಕೊಂಡ್ರೆ ಬೇರೆ ಒಪಿನಿಯನ್ನೇ ಬರ್ತಾ ಇದೆ ನನಗೆ ಅನ್ನೋ ಒಂದು ಭಾವನೆಯಲ್ಲಿ ಬರ್ತಾ ಇದ್ದೀರಾ ನೀವು. ಡೆಫಿನೆಟ್ಲಿ ನಿಮ್ ಕಡೆಯಿಂದ ಒಂದು ಟ್ರೂ ಲವ್ ನ ನೋಡ್ತಾ ಇದ್ದೀನಿ, ನಿಮ್ ಕಡೆಯಿಂದ ಒಂದು ಗ್ರೋತ್ ನೋಡ್ತಾ ಇದ್ದೀನಿ. ಅಂದ್ರೆ ಗ್ರೋತ್ ಅಂದ್ರೆ ನಿಮ್ಮ ಫೀಲಿಂಗ್ಸ್ ಇವ್ರ ಮೇಲೆ ಡೇ ಬೈ ಡೇ ಗ್ರೋ ಆಗ್ತಾ ಇರೋದು, ಜೆನ್ಯೂನ್ ಆಗಿ ನೀವು ಇವ್ರನ್ನ ಇಷ್ಟಪಡ್ತಾ ಇರೋದು, ಜೆನ್ಯೂನ್ ಆಗಿ ಇವರ ಒಂದು ಪರ್ಸನಾಲಿಟಿ ಇಷ್ಟ ಆಗ್ತಾ ಇರೋದು. ಮೇ ಬಿ ಗ್ರೂಪ್ 2 ನೀವು ಯಾವ ತರ ಅಂದ್ರೆ, ನೀವು ನಿಮ್ಮ ಕಣ್ಣಾರೆ ನೋಡ್ಲಿಲ್ಲ ಅಂದ್ರೆ ನೀವ್ ಅದನ್ನ ನಂಬೋರಲ್ಲ ಆತರ, ಅಥವಾ ನಿಮಗೆ ಆಕ್ಚುಲಿ ನಿಮಗೆ ಫೀಲ್ ಆಗೋ ತನಕ ನೀವು ವೇಟ್ ಮಾಡ್ತೀರಾ. ಸುಮ್ನೆ ಫೀಲಿಂಗ್ಸ್ ಇರ್ಬೋದೇನೋ, ಅವ್ರಿಗ ನಮ್ಗೂ ಒಂದು ಸ್ಪೆಷಲ್ ಬಾಂಡಿಂಗ್ ಇರ್ಬೋದೇನೋ ಏನೋ ಅನ್ಕೊಂಡು ನೀವು ಹೋಗೋ ಪರ್ಸನ್ ಅಲ್ಲ. ನೀವು ಆಕ್ಚುಲಿ ನಿಮ್ಮ ಆಕ್ಚುಯಲ್ ಫೀಲಿಂಗ್ಸ್ ಏನಾಗ್ತಾ ಇದೆ, ನಿಮ್ಮ ಆಕ್ಚುಲಿ ನಿಮಗೆ ಏನ್ ಫೀಲ್ ಆಗ್ತಾ ಇದೆ, ಆಕ್ಚುಲಿ ನಿಮ್ಮ ಫೀಲಿಂಗ್ಸಿಗೆ ನೀವು ತುಂಬಾ ಬೆಲೆ ಕೊಡ್ತೀರಾ, ಒಂದು ರಿಯಾಲಿಟಿಗೆ ಬೆಲೆ ಕೊಡ್ತೀರಾ. ಇಟ್ಸ್ ಲೈಕ್ ದಟ್. ಅವರ ಒಂದು ಪರ್ಸನಾಲಿಟಿ ಇಷ್ಟ ಆಗ್ತಾ ಇದೆ, ಅವರ ಒಂದು ಬಿಹೇವಿಯರ್ ಇಷ್ಟ ಆಗ್ತಾ ಇದೆ, ಡೇ ಬೈ ಡೇ ಗ್ರೋ ಆಗ್ತಾ ಇದೆ. ನಿಮ್ಮ ಒಂದು ಅಫೆಕ್ಷನ್ ಅವ್ರ ಮೇಲೆ ಏನಿತ್ತು ಅದು ಡೇ ಬೈ ಡೇ ಗ್ರೋ ಆಗ್ತಾ ಇದೆ ಅನ್ನೋದನ್ನ ನೋಡ್ತೀನಿ. ವೆರಿ ಬ್ಯೂಟಿಫುಲ್. ದಿಸ್ ಇಸ್ ಮೇಜರ್ ಆರ್ಕಾನಾ ಗೈಸ್, ನಾಟ್ ಅ ಕಾಮನ್ ಮೈನರ್ ಆರ್ಕಾನಾ ಅಲ್ಲ, ದಿಸ್ ಇಸ್ ಮೇಜರ್ ಆರ್ಕಾನಾ. ಅಂದ್ರೆ ಈ ಪರ್ಸನ್ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ, ಏನೋ ಒಂದು ಸ್ಪೆಷಲ್ ಡೆಸ್ಟಿನಿ ಪರ್ಸನ್ ಇದು. ನಿಮ್ಮಿಬ್ರ ಮಧ್ಯೆ ಒಂದು ಸ್ಪೆಷಲ್ ಜರ್ನಿ ಡೆಫಿನೆಟ್ಲಿ ಆಗುತ್ತೆ, ನಾಟ್ ಅ ಸಿಂಪಲ್ ಕಾರ್ಡ್. ಆಯ್ತಾ, ಅಂದ್ರೆ ಮೈನರ್ ಅರ್ಕಾನ ಅಲ್ಲ. ಸೊ ಅವ್ರಿಗೆ ನಿಮ್ ಬಗ್ಗೆ ಏನಿದೆ, ಏನ್ ಒಪಿನಿಯನ್ ಇದೆ ನೋಡೋಣ ಗೈಸ್. ದೇರ್ ಇಸ್ ಪರ್ಫೆಕ್ಷನ್. ಓಕೆ, ಮೇ ಬಿ ಈ ಪರ್ಸನ್ ನಿಮ್ನ ಒಂದು ಪರ್ಫೆಕ್ಷನಿಸಮ್ ಅಂತ ನೋಡ್ತಾರೆ ಅನಿಸ್ತಾ ಇದೆ.
ಈ ಇಮೇಜ್ನ ನೋಡ್ಬೋದು, ಒಂಥರ ಡಿಫ್ರೆಂಟ್ ಆಗಿದೆ. ಒಂದು ಫೇಸ್ ಒಳಗೆ ಇನ್ನೊಂದು ಇಟ್ಸ್ ಲೈಕ್ ಐ ಡೋಂಟ್ ನೋ ಇದನ್ನ ಹೆಂಗೆ ಅಂತ, ಬಟ್ ಫೀಲ್ಸ್ ವೆರಿ ವಿಯರ್ಡ್ ಅಲ್ವಾ? ಗಂಟ್ಲಿಂದ ಇನ್ನೊಂದು ಪರ್ಸನ್ ಇನ್ನೊಂದು ನೋಡ್ತಾ ಇರೋದು, ನಮಗೇನು ಕಾಣಿಸ್ತಾ ಇಲ್ಲ, ಒಳಗಡೆಯಿಂದ ಇನ್ನೊಂದು ಮುಖ ಅದನ್ನ ನೋಡ್ತಾ ಇರೋದು, ಇನ್ನೊಂದು ಮುಖ ಸತ್ಯನ ನೋಡ್ತಾ ಇದೆಯಾ, ಏನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಕೈಯಲ್ಲಿ ಒಂದಷ್ಟು ಗ್ರೇಪ್ಸ್, ಐ ಹೋಪ್ ಅದು ಗ್ರೇಪ್ಸ್ ಅಂತ ಇಟ್ಕೊಂಡಿದೆ, ಅಂದ್ರೆ ಫ್ರೂಟ್ಸ್ ಬಂದಿದೆ, ಏನೋ ಒಂದನ್ನ ಕಲ್ಚರ್ ಆಗಿದೆ, ಏನೋ ಒಂದು ಗ್ರೋತ್ ಆಗಿದೆ ಅನ್ನೋದನ್ನ ತೋರಿಸ, ಏನೋ ಒಂದು ಬೆಳೆದಿದೆ, ನೀರ್ ಹಾಕಿ ಇಲ್ಲಿ ಬೆಳೆಸ್ತಾ ಇದ್ರು, ಅದು ಫೈನಲಿ ಅದು ಬೆಳೆದಿದೆ. ಅದನ್ನ ನೋಡ್ಬೋದು ನೀವು. ಅಂಡ್ ಒನ್ ಮೋರ್ ಥಿಂಗ್ ನೀವು ಅಬ್ಸರ್ವ್ ಮಾಡ್ಬೋದು, ಇದರಲ್ಲಿ ಎರಡೂನು ರೆಡ್ಡೇ ಬಂದಿದೆ, ರೈಟ್? ಬೋತ್ ಆಫ್ ದೆಮ್ ಬಂದ್ಬಿಟ್ಟು ರೆಡ್. ಇದು ರೆಡ್, ಇದು ರೆಡ್. ರೆಡ್ ಅಂದ್ರೆ ಏನು? ಅಗೇನ್ ಇಟ್ಸ್ ಲವ್. ಓಕೆ, ಲವ್ ರೀಡಿಂಗ್ ಅಲ್ಲಿ ಐ ಗೆಸ್ ದಿಸ್ ವಾಸ್ ನೀಡೆಡ್. ರೆಡ್ ಕಲರ್ ನಿಮಗೆ ಮಾರ್ಸ್ ಕ್ವಾಲಿಟಿ ಕಾಣಿಸ್ತಾ ಇದೆ. ಬೋತ್ ಆಫ್ ಯು ಬಂದ್ಬಿಟ್ಟು ಒಂದು ಎಕ್ಸ್ಟ್ರೋವರ್ಟೆಡ್ ಅನ್ಸ್ತಾ ಇದೆ. ಬೋತ್ ಆಫ್ ಯು ಒಂದು ಕಾಂಪಿಟೇಟಿವ್ ಪೀಪಲ್ ಅಂತ ನೋಡ್ತಾ ಇದ್ದೀನಿ. ಬೋತ್ ಆಫ್ ಯು ಎನರ್ಜೆಟಿಕ್ ಪೀಪಲ್ ಅನ್ನೋದನ್ನ ನೋಡ್ತಾ ಇದ್ದೀನಿ ಮೇನ್ ಆಗಿ. ಸೊ ಅಂದ್ರೆ ಪರ್ಫೆಕ್ಷನ್ ಗಿಂತ ಹೈ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಇದು ಹೇಳುತ್ತೆ. ಈ ಪರ್ಸನ್ ಏನ್ ನೋಡ್ತಾ ಇದಾರೆ ನಿಮ್ ಬಗ್ಗೆ ನೆನಪಿಸ್ಕೊಂಡಾಗೆಲ್ಲ ಐ ಗೆಸ್ ಮುಂಚೆನೆ ಹೇಳ್ದಂಗೆ ನೀವು ಕರಿಯರ್ ವೈಸ್ ತುಂಬಾ ಸೆಟಲ್ ಡೌನ್ ಆಗಿದ್ದೀರಾ. ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಬಗ್ಗೆ ರೀಸೆಂಟ್ ಆಗಿ ಥಿಂಕ್ ಮಾಡಿರೋದು ಅನ್ನೋದನ್ನ ನೋಡ್ತಾ ಇದೀನಿ, ಅಥವಾ ಕಮಿಟ್ಮೆಂಟ್ ಬಗ್ಗೆ ರೀಸೆಂಟ್ ಆಗಿ ನೀವು ಥಿಂಕ್ ಮಾಡ್ತಾ ಇರೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ನೀವು ಕರಿಯರ್ ಅಂತ, ಕರಿಯರ್ ಸಕ್ಸಸ್ ಅಂತ ಇರೋರು ಅನ್ಸುತ್ತೆ. ಬಟ್ ಅದೇ ನಿಮ್ ಬಗ್ಗೆ ಅವ್ರು ನೆನಪಿಸ್ಕೊಂಡಾಗ ಓಕೆ, ಇವ್ರು ತುಂಬಾ ಕರಿಯರ್ ಓರಿಯೆಂಟೆಡ್ ಪರ್ಸನ್, ಹೈ ಸ್ಟ್ಯಾಂಡರ್ಡ್ ಇರುವಂತ ಪರ್ಸನ್. ನೀವು ತುಂಬಾ ಕಮಿಟ್ಮೆಂಟ್ ರಿಲೇಶನ್ಶಿಪ್ ಅಂತ ಬಂದ್ರೆ ತುಂಬಾ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡ್ತೀರೇನೋ. ಸೊ ಇನ್ ದಾಟ್ ವೇ ಮೇ ಬಿ ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀರೇನೋ ರಿಲೇಶನ್ಶಿಪ್ ಅಂತ ಬಂದ್ರೆ. ಪರ್ಫೆಕ್ಷನ್ ನ ಎಕ್ಸ್ಪೆಕ್ಟ್ ಮಾಡ್ತೀರೇನೋ, ಒಂದು ಯೂನಿಕ್ನೆಸ್ ನ ಎಕ್ಸ್ಪೆಕ್ಟ್ ಮಾಡ್ತೀರೇನೋ. ಈ ತರ ನಿಮ್ ಬಗ್ಗೆ ಒಪಿನಿಯನ್ ಇದೆ ಅಂತ ನೋಡ್ಬೋದು. ಅಂಡ್ ಮೋರ್ ಓವರ್ ಅವ್ರಿಗೆ ನಿಮ್ ಬಗ್ಗೆ ಏನಂತಂದ್ರೆ, ಓಕೆ ನೀವು ಆಲ್ರೆಡಿ ಮೇ ಬಿ ನೀವು ಏನೋ ಕರಿಯರ್ ಹೆಂಗ್ ಸೆಟಲ್ ಡೌನ್ ಆದ್ರೆ ಅದೇ ತರ ನೀವು ರಿಲೇಶನ್ಶಿಪ್ ಬಗ್ಗೆ ನಿಮಗೆ ಆಲ್ರೆಡಿ ಒಂದಷ್ಟು ಹೋಪ್ಸ್ ಇದೆ, ಒಂದಷ್ಟು ನಿಮ್ದೇ ಆದ ಒಂದು ಆಟಿಟ್ಯೂಡ್ ಇದೆ. ಸೊ ನೀವು ನಿಮ್ಮ ಆಟಿಟ್ಯೂಡ್ ಮತ್ತೆ ನಿಮ್ಮ ಒಂದು ಪರ್ಸನಾಲಿಟಿಗೆ ಬೇಕಾದವ್ರನ್ನೇ ನೀವು ಆಕ್ಸೆಪ್ಟ್ ಮಾಡ್ತೀರೇನೋ. ಇಟ್ಸ್ ಮೋರ್ ಲೈಕ್ ಅವರ ಒಂದು ಥಾಟ್ಸ್ ನಿಮ್ ಬಗ್ಗೆ ಏನಂತಂದ್ರೆ, ಓಕೆ ಅವ್ರ ಮೇಲೆ ನಿಮಗೆ ಅಟ್ರಾಕ್ಷನ್ ಇದೆ ಏನೋ, ಬಟ್ ಮದ್ವೆ ಕಮಿಟ್ಮೆಂಟ್ ಅಂತ ಬಂದಾಗ ಮೇ ಬಿ ನೀವು ಒಂಥರ ಹೈ ಸ್ಟ್ಯಾಂಡರ್ಡ್ಸ್ ಮೇಂಟೈನ್, ಹಂಗಂತ ಅವ್ರಿಗೆ ಸ್ಟ್ಯಾಂಡರ್ಡ್ಸ್ ಇಲ್ಲ ಅಂತ ಅಲ್ಲ, ಬಟ್ ನಿಮ್ಮ ಆಟಿಟ್ಯೂಡ್, ನಿಮ್ಮ ಪರ್ಸನಾಲಿಟಿ, ನಿಮ್ಮ ಲೈಫ್ ಸ್ಟೈಲ್ ಕಂಪೇರ್ ಮಾಡ್ತಾ ಇದ್ದಾರೆ ಅಂತ ನೋಡ್ತೇನೆ. ಅವ್ರಿಗೆ ಕಂಪೇರ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಅವರು ನಿಮ್ಮ ಸ್ಟ್ಯಾಂಡರ್ಡ್ಸಿಗೆ ಇಲ್ವೇನೋ, ನೀವು ಅವ್ರನ್ನ ಆಕ್ಸೆಪ್ಟ್ ಮಾಡಲ್ವೇನೋ, ನೀವು ಕಮಿಟ್ಮೆಂಟ್ ಅಂಡ್ ರಿಲೇಶನ್ಶಿಪ್ ಅಂತ ಎಲ್ಲ ಬಂದಾಗ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತೀರೇನೋ, ಈ ತರ ಯೋಚನೆ ಮಾಡ್ತಿದ್ದಾರೆ. ಐ ಗೆಸ್ ತುಂಬಾ ಜನ ಇಲ್ಲಿ ಶೇರ್ ಮಾಡಿಲ್ಲ ಅನ್ಸುತ್ತೆ ಫೀಲಿಂಗ್ಸ್ ನ. ಅಂಡ್ ಮೋರ್ ಓವರ್ ಇಟ್ಸ್ ಲೈಕ್ ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ, ಯಾವ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ, ಮೇ ಬಿ ಇಟ್ಸ್ ಮೋರ್ ಲೈಕ್ ಅವರು ಫ್ಯಾಮಿಲಿ ಓರಿಯೆಂಟೆಡ್, ನಮ್ಮ ಕಂಟ್ರಿ, ನಮ್ಮ ದೇಶ, ನಮ್ಮ ರಾಷ್ಟ್ರ ಅನ್ಕೊಂಡಿರೋರು. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಔಟ್ ಗೋಯಿಂಗ್ನೆಸ್, ಒಂದು ಸೋಷಿಯಲ್ ಮೀಡಿಯಾ ನೋಡ್ಬಿಟ್ಟೆ ಅವ್ರ ಒಂಥರ ಕನ್ವಿನ್ಸ್ ಆಗಿರ್ಬೋದು. ಇವ್ರು ತುಂಬಾ ಟ್ರಾವೆಲ್ ಮಾಡ್ತಾರೆ, ಇವ್ರು ತುಂಬಾ ಸುತ್ತಾರೆ, ತುಂಬಾ ದುಡ್ಡನ್ನ ಸ್ಪೆಂಡ್ ಮಾಡ್ತಾರೆ, ಮೇ ಬಿ ಒಂದು ಹೈಫೈ ಲೈಫ್ ಲೀಡ್ ಮಾಡ್ತಾ ಇದಾರೆ, ಮೇ ಬಿ ನನಗೆ ಅವರಿಗೆ ನನ್ನ ಲೈಫ್ ಸೆಟ್ ಆಗಲ್ವೇನೋ, ಅವರಿಗೆ ನನ್ನ ಒಂದು ಬ್ಯಾಲೆನ್ಸ್, ನನ್ನ ಲೈಫ್ ಬ್ಯಾಲೆನ್ಸ್ ಅವ್ರಿಗೆ ಸಿಗಲ್ವೇನೋ, ಹಿಂಗೆಲ್ಲ ಒಂದಷ್ಟು ಯೋಚನೆಗಳು ಅವರ ಮೈಂಡ್ ಅಲ್ಲಿ ನಿಮ್ ಬಗ್ಗೆ ಆಗ್ತಾ ಇದೆ ಅನ್ನೋದನ್ನ ನೋಡ್ತೀನಿ. ವಾವ್ ಗೈಸ್, ಟ್ರಸ್ಟ್ ಮೀ, ತುಂಬಾ ಇಂಟೆನ್ಸ್ ಮೆಸೇಜ್ ಬರ್ತಾ ಇದೆ, ಟ್ರಸ್ಟ್ ಮೀ. ಟ್ಯಾರೋ ಕಡೆಯಿಂದ ನೋಡೋಣ. ದೇರ್ ಇಸ್ 7 of Swords. ನಾನು ಮುಂಚೆನೆ ಹೇಳ್ದಂಗೆ ಎಸ್, ನಿಮ್ ಬಗ್ಗೆ ಅವರಿಗೆ ಬೇರೆ ರೀತಿಯಾದ ಒಪಿನಿಯನ್ ಇದೆ. ಸೊ ಗೈಸ್, ಗ್ರೂಪ್ ಟು ಯಾರೆಲ್ಲ ಚೂಸ್ ಮಾಡಿದೀರಾ ಕಮೆಂಟ್ ಸೆಕ್ಷನ್ ಅಲ್ಲಿ ಇವಾಗ್ಲೇ ಹೇಳ್ಬಿಡಿ, ಯಾವ ತರ ಪರ್ಸನ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಹೇಳ್ಬಿಟ್ಟು ಟೈಪ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅಂಡ್ ಅದನ್ನ ಸ್ಕ್ರೀನ್ ಶಾಟ್ ನೀವು ಅನ್ಕೊಂಡಿದ್ದೀರಲ್ಲ ಪರ್ಸನ್, ಅವ್ರಿಗೆ ಕಳಿಸಿ. ಬಿಕಾಸ್ ಡೆಫಿನೆಟ್ಲಿ ನಿಮ್ ಬಗ್ಗೆ ಅವ್ರಿಗೆ ಒಪಿನಿಯನ್ ಬೇರೆ ಇದೆ. ನಿಮಗೆ ತುಂಬಾ ಆಟಿಟ್ಯೂಡು, ನಿಮಗೆ ತುಂಬಾ ಈಗೋ, ನಿಮಗೆ ತುಂಬಾ ಒಂದು ಎಮೋಷನಲ್ ಪರ್ಸನ್ ಅಲ್ಲ, ನೀವು ತುಂಬಾ ಔಟ್ ಗೋಯಿಂಗ್ ಪರ್ಸನ್ನು. ಲೈಫ್ ಅಂದ್ರೆ ನಿಮಗೆ ಬೇರೆ ಡೆಫಿನೇಷನ್ ಇದೆ, ನೀವು ಸೆಟಲ್ ಡೌನ್ ಆಗಕ್ ಇಷ್ಟ ಪಡಲ್ವೇನೋ,
ಎಮೋಷ್ನಲಿ ಕನೆಕ್ಟ್ ಆಗಲ್ವೇನೋ, ಬಿಕಾಸ್ ಐ ಡೋಂಟ್ ನೋ, ನಿಮ್ಮ ಒಂದು ಔಟ್ ಗೋಯಿಂಗ್ ನೇಚರ್ ನೋಡ್ಬಿಟ್ಟು, ನಿಮ್ಮ ಒಂದು ಪರ್ಸನಾಲಿಟಿ ನೋಡ್ಬಿಟ್ಟು, ನಿಮ್ಮ ಸ್ಟೋರೀಸ್, ನಿಮ್ಮ ಪೋಸ್ಟ್ಸ್, ಇದನ್ನೆಲ್ಲ ನೋಡ್ಬಿಟ್ಟು ಅವರ ಒಂದು ಪರ್ಸೆಪ್ಷನ್ ನಿಮ್ ಬಗ್ಗೆ ಹಿಂಗಾಗಿದೆ ಅನ್ನೋದನ್ನ ನೋಡ್ತಿದೀನಿ. ಓಕೆ, ಐ ಡೋಂಟ್ ನೋ, ಬಟ್ ಮೇ ಬಿ ಅವ್ರಿಗೆ ನಿಮ್ ಬಗ್ಗೆ ಏನು ಗೊತ್ತಿಲ್ಲ ಅನ್ನೋ ಒಂದು ಫೀಲ್ ಬರ್ತದೆ. ನಿಮ್ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ನಿಮ್ ಬಗ್ಗೆ, ನಿಮ್ಮ ಒಂದು ಡೀಪ್ ಡಿಸೈರ್ಸ್, ನಿಮ್ಮ ಲೈಕ್ಸ್, ನಿಮ್ಮ ಡಿಸ್ಲೈಕ್ಸ್, ABCDನೂ ಗೊತ್ತಿಲ್ಲ ಈ ಪರ್ಸನ್ಗೆ ಅನ್ನೋ ಒಂದು ಮೆಸೇಜಸ್ ನನಗೆ ಬರ್ತಾ ಇದೆ. ಅಂದ್ರೆ ಗೊತ್ತಿದ್ರು ಅದನ್ನ ಬೇರೆ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ನೀವೆಷ್ಟು ಡೌನ್ ಟು ಅರ್ತ್, ನೀವೆಷ್ಟು ಸಿಂಪಲ್ ಪರ್ಸನ್ ಇದೀರಾ ಗ್ರೂಪ್ 2, ಬಟ್ ಅವ್ರು ನಿಮ್ನ ವೆರಿ ಕಾಂಪ್ಲೆಕ್ಸ್ ಅಂಡ್ ಕಾಂಪ್ಲಿಕೇಟೆಡ್ ಪರ್ಸನ್ ಅಂತ ಆ ತರ ನೋಡ್ತಾ ಇದ್ದಾರೆ. ಓಕೆ, ಆಸ್ ಆಫ್ ನಾವು ನಿಮ್ಮ ಮೇಲೆ ಇವ್ರಿಗೆ ಯಾವುದೇ ರೀತಿಯಾದ ಎಮೋಷನ್ಸ್, ಯಾವುದೇ ರೀತಿಯಾದ ಓವರ್ ಪರ್ಸೆಪ್ಷನ್ಸ್ ಎಲ್ಲ ಇಲ್ಲ. ಆಲ್ ರೈಟ್, ಸೊ ಲೆಟ್ ಸಿ ಈ ಒಂದು ರಿಲೇಶನ್ಶಿಪ್ಗೆ ಸ್ಟ್ರೆಂತ್ ಅಂದ್ರೆ ಏನದು. 3 ಆಫ್ ಸ್ವಾರ್ಡ್ಸ್. ಓಕೆ, ಇದು ಸ್ಟ್ರೆಂತ್ ಕೇಸಲ್ಲಿ ಬಂದಿರೋದ್ರಿಂದ ಯು ಆರ್ ರಿಕವರಿಂಗ್ ಫ್ರಮ್ ಯುವರ್ ಹಾರ್ಟ್ ಬ್ರೇಕ್ ಅಂಡ್ ಗೆಟಿಂಗ್ ಓವರ್ ದ ವರ್ಸ್ಟ್ ಪಾರ್ಟ್ ಆಫ್ ಅ ಬ್ಯಾಡ್ ಸಿಚುವೇಶನ್ ಆರ್ ಈವೆಂಟ್, ಓವರ್ಕಮಿಂಗ್ ಅನ್ಹ್ಯಾಪಿನೆಸ್, heartache, sorrow and sadness, releasing pain, optimism, forgiveness. ಓಕೆ, ಸ್ಟ್ರೆಂತ್ ಅಂತ ಬಂದ್ರೆ ಈಸಿಯಾಗಿ ನೆಗೆಟಿವ್ ಸಿಚುವೇಶನ್ಸ್ ನ ಮರ್ತು ಬಿಡೋದು, ಈಸಿಯಾಗಿ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ನ ಮರ್ತು ಬಿಡೋದು. ಐ ಗೆಸ್ ಇಟ್ಸ್ ಮೋರ್ ಲೈಕ್ ಈ ಸ್ಟ್ರೆಂತ್ ಅಂತ ಬಂದ್ರೆ ಮೇ ಬಿ ನೀವು ಯಾವಾಗ ಡೀಪ್ ಆಗಿ ಕನೆಕ್ಟ್ ಆಗ್ತೀರಾ ಅಲ್ವಾ, ಅವಾಗ ನಿಮಗಿಗೂ ರಿಯಲೈಸ್ ಆಗುತ್ತೆ. ಅಂದ್ರೆ ಯಾವುದೇ ಕಾರಣಕ್ಕೂ ಈ ಪರ್ಸನ್ ನನ್ನ ಹಾರ್ಟ್ ಬ್ರೇಕ್ ಮಾಡಲ್ಲ, ಯಾವುದೇ ಕಾರಣಕ್ಕೂ ಇವರು ನನ್ನ ಬಿಟ್ಟು ಹೋಗಲ್ಲ ಅಂತ ಒಂದು ಅಶ್ಯೂರೆನ್ಸ್ ಬರುತ್ತೆ. ಯಾವುದೇ ಕಾರಣಕ್ಕೂ ಎಮೋಷ್ನಲಿ ಇವ್ರು ನನ್ನ ಬ್ರೇಕ್ ಮಾಡಲ್ಲ. ಮೇ ಬಿ ನಿಮ್ಗಿಂತ ನೀವು ಅನ್ಕೊಂತಿರೋ ಪರ್ಸನ್ಗೆ ಆ ಒಂದು ಗ್ಯಾರಂಟಿ ಸಿಗೋದನ್ನ ನೋಡ್ತಾ ಇದ್ದೀನಿ. ಓಕೆ, ಅಂಡ್ ಮೋರ್ ಓವರ್ ಯಾರೇ ಒಬ್ರು ಥರ್ಡ್ ಪೀಪಲ್ ಇದನ್ನ ಎಫೆಕ್ಟ್ ಮಾಡಕ್ ಬಂದ್ರು, ಹಾರ್ಟ್ ಬ್ರೇಕ್ ಮಾಡಕ್ ಬಂದ್ರು, ಪ್ರೊಟೆಕ್ಟ್ ಮಾಡ್ಕೊಂತೀವಿ ಅನ್ನೋ ಒಂದು ಭಾವನೆ ಬರುತ್ತೆ. ಐ ಡೋಂಟ್ ನೋ, ಬಟ್ ಐ ಗೆಸ್ ರಿಲೇಶನ್ಶಿಪ್ ಅಂಡ್ ಎಮೋಷನಲ್ ಮ್ಯಾಟರ್ಸ್ ಅಂತ ಬಂದಾಗ ನೀವಿಬ್ರು ವೆರಿ ಪ್ರೈವೇಟ್ ಅನ್ನೋದನ್ನ ನೋಡ್ತಿದೀನಿ. ಎಷ್ಟೇ ನೀವು ಔಟ್ ಗೋಯಿಂಗ್ ಆದ್ರೂ ಯಾವಾಗ ನಿಮ್ಮ ರಿಲೇಶನ್ಶಿಪ್, ಯಾವಾಗ ನಿಮ್ಮ ರೊಮ್ಯಾಂಟಿಕ್ ಕನೆಕ್ಷನ್ ಅಂತ ಬರುತ್ತಲ್ವಾ, ನೀವ್ ಎಷ್ಟಾಗುತ್ತೆ ಅದನ್ನ ನಿಮ್ಮಷ್ಟಕ್ಕೆ ನೀವು ಇಟ್ಕೊಂತೀರಾ, ಎಷ್ಟಾಗುತ್ತೆ ಅದನ್ನ ಪ್ರೈವೇಟ್ ಆಗಿ ಇಟ್ಕೊಂತೀರಾ, ಎಷ್ಟಾಗುತ್ತೆ ಅದನ್ನ ನಿಮಗೆ ಹತ್ರವಾದಂತ ಪೀಪಲ್ಗಳ ಜೊತೆ ಮಾತ್ರ ಶೇರ್ ಮಾಡ್ಕೊಂತೀರಾ, ಬಿಟ್ರೆ ನಿಮ್ ದೂರದಲ್ಲಿರೋರ ಜೊತೆ ಶೇರ್ ಮಾಡ್ಕೊಳಲ್ಲ. ಎಷ್ಟಾಗುತ್ತಷ್ಟು ಪ್ರೈವೇಟ್ ಆಗಿರ್ತೀರಾ, ಎಷ್ಟಾಗುತ್ತಷ್ಟು ಸೀಕ್ರೆಟಿವ್ ಆಗಿ ಮೇಂಟೈನ್ ಮಾಡ್ತೀರಾ. ಸೊ ಐ ಗೆಸ್ ಈ ಒಂದು ವಿಚಾರದಲ್ಲಿ ನಿಮ್ನ ಕಂಪ್ಲೀಟ್ ಆಗಿ ಈ ಪರ್ಸನ್ ಟ್ರಸ್ಟ್ ಮಾಡಬಹುದು. ಎಮೋಷನ್ಸ್ ಅಂತ ವಿಚಾರದಲ್ಲಿ, ಸೀಕ್ರೆಟ್ಸ್ ಅಂತ ವಿಚಾರದಲ್ಲಿ ನೀವು ಕಂಪ್ಲೀಟ್ಲಿ ಅದನ್ನ ಸೇವ್ ಮಾಡ್ತೀರಾ, ಪ್ರೊಟೆಕ್ಟ್ ಮಾಡ್ತೀರಾ. ಅದನ್ನ ಇಟ್ಕೊಂಡು ನಮ್ಮ ವೀಕ್ನೆಸ್ ನಾವು ಶೇರ್ ಮಾಡ್ಕೊಂಡು, ಕೆಲವೊಂದ್ಸತಿ ಏನಾಗುತ್ತೆ ಗೊತ್ತಾ, ಒಂದ್ಸತಿ ಪಾರ್ಟ್ನರ್ ಗೊತ್ತಿದ್ದು ಒಂದಷ್ಟು ವೀಕ್ನೆಸ್ ನ ಕೆಲವೊಬ್ಬರ ಜೊತೆ ಶೇರ್ ಮಾಡ್ಕೊಂತಾರೆ, ಬಟ್ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು, ಅವರ ವೀಕ್ನೆಸ್, ಅವರ ಸೀಕ್ರೆಟ್ಸ್ ನ ಕೆಲವೊಂದ್ಸತಿ ಬ್ರೇಕಪ್ ಆದ ಕೂಡಲೇ ಶೇರ್ ಮಾಡೋದು, ಬೇರೆಯವರಿಗೆಲ್ಲ ಹೇಳೋದು. ಸೊ ಐ ಗೆಸ್ ಈ ವಿಚಾರದಲ್ಲಿ ಕಂಪ್ಲೀಟ್ ಟ್ರಸ್ಟ್ ನಿಮ್ ಬಗ್ಗೆ ಇರುತ್ತೆ, ಅಥವಾ ನಿಮಗೆ ಅವ್ರ ಬಗ್ಗೆ ಇರುತ್ತೆ ಅಂತ ನೋಡ್ಬೋದು. ಅಂಡ್ ಕಂಪ್ಲೀಟ್ಲಿ ನಿಮ್ಮ ಒಂದು ಬೌಂಡ್ರೀಸ್ ಏನ್ ಹಾಕೊಂಡಿರ್ತೀರ ನೀವು, ಎಗೇನ್ ನಿಮ್ಮ ಒಂದು ಲವ್ ಲೈಫ್ ಅಥವಾ ನಿಮ್ಮ ಒಂದು ಕಮಿಟ್ಮೆಂಟ್ ಅಂತ ಬಂದ್ರೆ ಅದನ್ನ ನೀವು ಕಂಪ್ಲೀಟ್ ಆಗಿ ಪ್ರೊಟೆಕ್ಟ್ ಮಾಡ್ಕೊಂತೀರಾ. ಯಾವುದೇ ಕಾರಣಕ್ಕೂ ಅದನ್ನ ಪಬ್ಲಿಕ್ ಆಗೋದಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾರನ್ನೂ ಶೇರ್ ಮಾಡ್ತೀರಾ, ಸುತ್ತೋದು ಫ್ರೆಂಡ್ಸ್ ಜೊತೆ ಎಲ್ಲ. ಬಟ್ ರಿಲೇಶನ್ಶಿಪ್ ಅಂತ ಬಂದಾಗ ಎಷ್ಟಾಗುತ್ತೆ ಅಷ್ಟನ್ನ ನೀವು ಪರ್ಸನಲ್ ಆಗಿ ಇಟ್ಕೊಂತೀರಾ, ಪ್ರೈವೇಟ್ ಆಗಿ ಇಟ್ಕೊಂತೀರಾ. ಐ ಗೆಸ್ ಈ ಒಂದು ಕ್ಯಾರೆಕ್ಟರ್ ನಿಮ್ಮಿಬ್ರಲ್ಲಿ ತುಂಬಾನೇ ಸ್ಟ್ರೆಂತ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಚಾಲೆಂಜಸ್ ನೋಡೋಣ ಗೈಸ್. ದೇರ್ ಈಸ್ ಮೂನ್. ಆಲ್ ರೈಟ್, ಸೊ ಓಕೆ, ಮೂನ್ ಬಂತು ಅಂದ್ರೆ ಇಟ್ಸ್ ಸಮಥಿಂಗ್ ಅನ್ನೋನ್ ಅಲ್ವಾ. ಈ ಮೆಸೇಜ್ ನೀವು ಓದ್ಬೋದು ಇಲ್ಲಿ. You are releasing fears or negative energy. It can also indicate secrets or lies being exposed. Any depression or mental health issues will begin to lift and you will begin to see the light again. Release of fear, repressed emotion, inner confusion. All right. So challenges anta bandre the only thing is guys, group 2 ಎಲ್ಲೋ ಒಂದ್ ಕಡೆ ನಿಮಗೆ ಒಂದಷ್ಟು ಭಯಗಳಿದೆ, ಎಲ್ಲೋ ಒಂದ್ ಕಡೆ ನಿಮಗೊಂದಷ್ಟು ತಲೆಯಲ್ಲಿ ನೆಗೆಟಿವ್ ಥಾಟ್ಸ್ ಇದೆ, ಒಂಥರ ಎಮೋಷನ್ಸ್
ವೀಕ್ ಎಮೋಷನ್ಸು, ನಿಮ್ಮಲ್ಲೇ ಆದ ಕನ್ಫ್ಯೂಷನ್ಸು, ರಿಲೇಶನ್ಶಿಪ್ ಅಂತ ಬಂದ್ರೆ ನಿಮ್ದೇ ಆದ ಒಂದಷ್ಟು ಒಪಿನಿಯನ್ಸ್ ಇದೆ. ಎಲ್ಲೊಂದ್ ಕಡೆ ಅದರಿಂದ ನಿಮಗೆ ಭಯನೂ ಇದೆ ನಿಮ್ಮ ಒಪಿನಿಯನ್ ಇಂದಾನೆ. ಅಂದ್ರೆ ಮೇ ಬಿ ನೀವು ಯಾವತ್ತೂ ರಿಲೇಶನ್ಶಿಪ್ ನ ಒಪ್ಕೊಂಡವ್ರಲ್ಲ, ಎಮೋಷನಲಿ ಕನೆಕ್ಟ್ ಆದವರಲ್ಲ. ಬಿಕಾಸ್ ಎಲ್ಲೋ ಒಂದ್ ಕಡೆ ನಿಮಗೆ ಭಯ ಇದೆ, ನಿಮ್ಮ ಎಮೋಷನ್ಸ್ ನ ಹರ್ಟ್ ಮಾಡ್ಬಿಟ್ರೆ, ಎಲ್ಲ ಯಾರು ಹರ್ಟ್ ಮಾಡ್ಬಿಟ್ರೆ ಮತ್ತೆ ನೀವು ಡಿಪ್ರೆಷನ್ಗೆ ಹೋಗ್ಬೇಕಾಗಿ ಬರುತ್ತೆ. ಐ ಡೋಂಟ್ ನೋ, ನಿಮ್ಮ ಲೈಫಲ್ಲಿ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ನಿಮಗೂ ಆಗಿದೆ ಅನ್ಸುತ್ತೆ. ಅದಕ್ಕೆ ನಿಮಗೆ ಒಂಥರ ಭಯ ಇದೆ. ರಿಲೇಶನ್ಶಿಪ್ ಅಂದ್ರೆ ಒಂಥರ ಕನ್ಫ್ಯೂಷನ್ ಇದೆ. ಅದೇ ಭಯದಿಂದ ಈ ಒಂದು ರೀಡಿಂಗ್ ನ ನೀವು ನೋಡ್ತಾನೂ ಇದ್ದೀರಾ ಅಂತ ನೋಡ್ತಾ ಇದೀನಿ ಗೈಸ್, ಗ್ರೂಪ್ 2. ಬಟ್ ದ ಥಿಂಗ್ ಇಸ್, ಇದನ್ನ ಓವರ್ಕಮ್ ಮಾಡ್ಬೇಕು. ಐ ಗೆಸ್ ನಿಮ್ಮ ಫಿಯರ್, ನಿಮ್ಮ ಆಂಗ್ಸೈಟಿ, ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಆಗ್ತಿರೋ ಒಂದಷ್ಟು ನೆಗೆಟಿವ್ ಥಾಟ್ಸ್ ಇದನ್ನ ಓವರ್ಕಮ್ ಮಾಡಬೇಕು. ಬಿಕಾಸ್ ಐ ಗೆಸ್ ನೀವು ಎಷ್ಟ್ರ ಮಟ್ಟಿಗೆ ನೀವು ಎಮೋಷನ್ಸ್ ನ ಬಿಟ್ಟು ಹೊರಗೆ ಬರ್ತೀರಾ, ಭಯನ ಬಿಟ್ಟು ಹೊರಗೆ ಬರ್ತೀರಾ, ಇರುವಂತ ಒಂದು ಭಯನ ರಿಲೀಸ್ ಮಾಡ್ತೀರಾ, ಅಷ್ಟು ನಿಮಗೆ ಒಳ್ಳೇದು. ಎಷ್ಟು ನೀವು ಬೇಗ ಕ್ಲಾರಿಟಿ ತಗೊಂತೀರ ಲೈಫ್ ಬಗ್ಗೆ, ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು, ಎಮೋಷನ್ಸ್ ಬಗ್ಗೆ ಆಗಿರ್ಬೋದು, ಅಷ್ಟು ನಿಮಗೆ ಒಳ್ಳೇದು. ಓಕೆ, ಈ ಒಂದು ರಿಲೇಶನ್ಶಿಪ್ ಪೊಟೆನ್ಷಿಯಲ್ ಫ್ಯೂಚರ್ ನೋಡೋಣ. ಗ್ರೂಪ್ 2. ವಾವ್, there is 6 of cups. You may travel back to childhood home or reconnect with your childhood friends. There is an increased level of harmony and cooperation. You are ready to give and receive without expectations. Wow. I guess guys, without any doubt, ನಿಮ್ಮ ಈ ಪರ್ಸನ್ ಯಾರ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ, ನಿಮ್ಮಿಬ್ರು ಮಧ್ಯೆ ಒಂದು ಸೋಲ್ಮೇಟ್ ಬಾಂಡಿಂಗ್ ಇದೆ. ನೀವು ರೀಸೆಂಟ್ ಆಗಿ ಮೀಟ್ ಆಗಿದ್ರು, ಬಟ್ ನಿಮ್ಮ ಒಂದು ಕನೆಕ್ಷನ್, ಒಂದು ಸ್ಪಿರಿಚುವಲ್ ಜರ್ನಿ ಯಾವಾಗಿಂದ ಸ್ಟಾರ್ಟ್ ಆಗಿದೆ. ಪಾಸಿಬಿಲಿಟಿ ಇದೆ ಚೈಲ್ಡ್ಹುಡ್ ಇಂದ ಇವ್ರು ನಿಮಗೆ ಗೊತ್ತಿದ್ದಾರೆ, ಅಥವಾ ಪಾಸಿಬಿಲಿಟಿ ಇದೆ ನೀವು ಇವ್ರ ಮೇಲೆ ಎಮೋಷ್ನಲಿ ಫೀಲಿಂಗ್ಸ್ ಬರೋದ್ಕಿಂತ ಮುಂಚೆನೂ ನೀವು ಇವ್ರ ಜೊತೆ ಕನೆಕ್ಟ್ ಆಗಿದ್ರಿ ಅಂತ. ಐ ಗೆಸ್ ಡೆಫಿನೆಟ್ಲಿ ಫ್ಯೂಚರ್ ಇದೆ. ಇನ್ ಕೇಸ್ ನೀವು ಮುಂಚೆ ಇವ್ರ ಜೊತೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದು ಬ್ರೇಕ್ ಆಗಿ, ಕಾಂಟ್ಯಾಕ್ಟ್ ಲೆಸ್ ಆಗಿ, ಅಥವಾ ಜಸ್ಟ್ ಒಂದು ಫ್ರೆಂಡ್ಶಿಪ್ ಅಲ್ಲಿ ಇದ್ರಿ, ಇವಾಗ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂನು, ಐ ಗೆಸ್ ಯು ವಿಲ್ ರೀಕನೆಕ್ಟ್. ರೀಕಾನ್ಸಿಲಿಯೇಷನ್ ಬಗ್ಗೆ ಕೇಳ್ತಾ ಇದ್ರೆ ಗ್ರೂಪ್ 2, ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ರೀಕಾನ್ಸಿಲಿಯೇಷನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ವಿತೌಟ್ ಎನಿ ಡೌಟ್. ಅಡ್ವೈಸ್ ನೋಡೋಣ ಗ್ರೂಪ್ 2 ಅವ್ರಿಗೆ. ದೇರ್ ಈಸ್ ಏಸ್ ಆಫ್ ಪೆಂಟಕಲ್ಸ್. ವಾವ್, ನ್ಯೂ ಬಿಗಿನಿಂಗ್ ಹೇಳ್ತಾ ಇದೆ ಇದು. ಅಲ್ಟಿಮೇಟ್ಲಿ ಅಬಂಡೆನ್ಸ್ ಅಂಡ್ ಆಪರ್ಚುನಿಟಿ ಬರೋದು. ಐ ಗೆಸ್ ಗ್ರೂಪ್ 2 ಒಂದು ಆಪರ್ಚುನಿಟಿ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ ನಿಮಗೆ ಈ ಪರ್ಸನ್ ಮೀಟ್ ಆಗೋದಕ್ಕೆ, ಕನೆಕ್ಟ್ ಆಗೋದಕ್ಕೆ, ಅವ್ರ ಜೊತೆ ಮಾತಾಡೋದಕ್ಕೆ, ಅಟ್ ಲೀಸ್ಟ್ ಒಂದು ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳೋದಕ್ಕೂ ನಿಮಗೆ ಒಂದು ಆಪರ್ಚುನಿಟಿ ಸಿಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಇಟ್ಸ್ ಅನ್ ಇಂಡಿಕೇಶನ್ ವೆರಿ ಸೂನ್ ಆಪರ್ಚುನಿಟಿ ಸಿಗುತ್ತೆ. ಸಿಕ್ಕಿಲ್ಲ ಅಂದ್ರೂ ಯು ಹ್ಯಾವ್ ಟು ಮೇಕ್ ಎನ್ ಆಪರ್ಚುನಿಟಿ. ನೀವೇ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಿಬಿಟ್ಟು ಇವ್ರ ಜೊತೆ ಮಾತಾಡ್ಬೇಕು, ಇವ್ರ ಜೊತೆ ಕನೆಕ್ಟ್ ಆಗಬೇಕು ಅಂತ. ಬಿಕಾಸ್ ಏಸ್ ಆಫ್ ಪೆಂಟಕಲ್ಸ್ ಬಂತು ಅಂದ್ರೆ ಇಟ್ಸ್ ಸಮಥಿಂಗ್ ಲಾಂಗ್ ಟರ್ಮ್ ಬಗ್ಗೆ ಹೇಳುತ್ತೆ, ಶಾರ್ಟ್ ಟರ್ಮ್ ಕನೆಕ್ಷನ್ ಬಗ್ಗೆ ಹೇಳಲ್ಲ. ರಿಕಾನ್ಸಿಲಿಯೇಷನ್ ಯಾರೆಲ್ಲ ನೋಡ್ತಿದ್ರೆ, ಡಬಲ್ ಕನ್ಫರ್ಮೇಶನ್ ರಿಕಾನ್ಸಿಲಿಯೇಷನ್ ನಿಮಗೆ. ಎಸ್, ನಿಮ್ ಸೈಡ್ ಇಂದ ಟೋಟಲ್ ಲವ್ ಕನೆಕ್ಷನ್ ಆಗ್ತಾ ಇದೆ, ಬಟ್ ಔಟ್ ಸೈಡ್ ಇಂದ ನಿಮ್ ಬಗ್ಗೆ ಬೇರೆ ರೀತಿ ಪರ್ಸೆಪ್ಷನ್ ಇದೆ. ಬಟ್ ಅದನ್ನ ಓವರ್ಕಮ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ಒಂದು ಬೆಟರ್ ಫ್ಯೂಚರ್ ಇದೆ. ಓಕೆ, ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಈ ಮೆಸೇಜ್ಗಳನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಅಂಡ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ಗೆ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ತಗೋಬೇಕು, ಬುಕ್ ಮಾಡಬೇಕು, ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಐ ಲವ್ ಯು ಆಲ್. ಟೇಕ್ ಕೇರ್, ಬಾಯ್.